Hello everyone, welcome to another video of Business Maths. Okay, last class ಅಲ್ಲಿ ನಾವು ನಿಮಗೆ sets related questions ಡಿಸ್ಕಸ್ ಮಾಡಿದ್ವಿ, previous year questions as well as exemplar problems. ಈ ಕ್ಲಾಸ್ ಅಲ್ಲಿ ಕೂಡ ನಿಮಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ ಇಂದ ಯಾವ್ಯಾವ ಕ್ವಶನ್ಸ್ ಬರಬಹುದು, ಮತ್ತೆ PYQs ಇರ್ಬೋದು, ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇರ್ಬೋದು, ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಗೊತ್ತಿರ್ಲಿ, ಈ ಒಂದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ ನಮಗೆ KCET 2023ಗೆ ನಿಮ್ಗೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಕ್ವಶನ್ಸ್ 5. ಓಕೆನಾ? ಸೊ 5 ಕ್ವಶನ್ಸ್ ಬರ್ಬೋದು. ಸೊ ದಿಸ್ ಈಸ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್. ಓಕೆನಾ? ಸೊ ನಿಮ್ಗೆ ಅದರಲ್ಲಿ ಪ್ರಮುಖವಾಗಿ ನಾನು ನಿಮ್ಗೆ ಹೇಳಿದ ಹಾಗೆ, ಸೊ ನೀವು PYQs ಮತ್ತೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಲೇಬೇಕು, ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್. So the first question is, so the given, let n of a is equal to m and n of b is equal to n, then the total number of non-empty relations that can be defined from a to b ಅಂತ ಹೇಳಿದರೆ. ಸೊ ವೆರಿ ಇಂಪಾರ್ಟೆಂಟ್. ಕೌಂಟಿಂಗ್ ಅಂತ ಏನಿದೆ, ನಂಬರ್ ಆಫ್ ರಿಲೇಷನ್ಸ್ ಇರ್ಬೋದು, ನಂಬರ್ ಆಫ್ ಫಂಕ್ಷನ್ಸ್ ಇರ್ಬೋದು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಿದೆ. ಸೊ ಏನದು ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಿರುತ್ತೆ ಅಂತಂದ್ರೆ, ನಮ್ಗೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟು ಅಂತಂದ್ರೆ ಟೋಟಲ್ ರಿಲೇಷನ್ಸ್ ಇಸ್ ಈಕ್ವಲ್ ಟು ಎಷ್ಟು ಫಾರ್ಮುಲಾ ಅಂತಂದ್ರೆ ನಮ್ಗೆ ವಿ ನೋ ದಟ್. ಸೊ ಟೋಟಲ್ ರಿಲೇಷನ್ಸ್ ಇಸ್ ಈಕ್ವಲ್ ಟು ವಾಟ್, 2 to the power mn ಅಂತ ಗೊತ್ತಿದೆ ಅಲ್ವಾ. ಬಟ್ ಅಲ್ಲಿ ಒಂದು ವರ್ಡ್ ಮೆನ್ಷನ್ ಮಾಡಿದ್ದಾರೆ, ಏನಂತಂದ್ರೆ ನಾನ್ ಎಂಟಿ ಅಂತ ಹೇಳಿದ್ದಾರೆ. ಸೊ ಯು ಹ್ಯಾವ್ ಟು ಎಕ್ಸ್ಕ್ಲೂಡ್ ಎಂಟಿ ಅಂತ. ಸೊ ನಾನ್ ಎಂಟಿ, ಟೋಟಲ್ ನಾನ್ ಎಂಟಿ ಬೇಕು ಅಂದ್ರೆ ಏನಾಗುತ್ತೆ, ಟೋಟಲ್ ನಾನ್ ಎಂಟಿ ಅಂತಂದ್ರೆ ಯು ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಒನ್ ಸೆಟ್, ದಟ್ ಈಸ್ ಎಂಟಿ ಸೆಟ್ ನ ನೀವು ಎಂಟಿ ರಿಲೇಷನ್ ನೀವು ಮೈನಸ್ ಮಾಡಬೇಕು. ದಟ್ ಈಸ್ 2 to the power of mn minus 1 ಅಂತ. ಓಕೆ, ಟೋಟಲ್ ರಿಲೇಷನ್ಸ್ ಅಂತ ಕೇಳಿದ್ರೆ ನಿಮ್ಗೆ 2 power mn ಆಗುತ್ತೆ, ಬಟ್ ಇದೇನಾಗುತ್ತೆ 2 power mn minus 1 ಆಗುತ್ತೆ. ಓಕೆನಾ? ಸೊ ದಿಸ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಈ ತರ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಮೇಲೆ ನಿಮಗೆ ಮೋಸ್ಟ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. The given greatest integer x square minus 5 times greatest integer x plus 6 is equal to 0. This is the greatest integer function ಅಂತ ಕೇಳಿದ್ರೆ, ಸೊ ಯಾವ್ಯಾವ ವ್ಯಾಲ್ಯೂಸ್ ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಕೇಳಿದ್ರೆ, ಸೊ ಇನ್ ದ ಸೆನ್ಸ್ ಡೊಮೈನ್ ನ ಕೇಳಿದಾರೆ ಅಷ್ಟೇ. ಓಕೆನಾ? ಸೊ ಹೆಂಗೆ ಇದು ಮಾಡೋದು ಅಂತಂದ್ರೆ, ಸೊ ಗ್ರೇಟೆಸ್ಟ್ ಇಂಟಿಜರ್ ಐ ಗೋಟ್ ಟು ಟೇಕ್ ದಟ್ ಹ್ಯಾಸ್ t. ಸೊ ಲೆಟ್ ದಿಸ್ ಇಸ್ ಈಕ್ವಲ್ ಟು t ಅಂತ ತಗೊಂಡ್ರೆ ನಾನು ಟು ಮೇಕ್ ದ ಕ್ಯಾಲ್ಕುಲೇಷನ್ಸ್ ಈಸಿ ಅಷ್ಟೇ. ಸೊ t ಸ್ಕ್ವೇರ್ ಮೈನಸ್ 5t ಪ್ಲಸ್ 6 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ದೆನ್ ಫ್ಯಾಕ್ಟರೈಸ್ ಮಾಡಿ, ಸೊ ಪ್ಲಸ್ 6 ಬರುತ್ತೆ. ನೆಕ್ಸ್ಟ್ ವಾಟ್ ಆರ್ ದ ಫ್ಯಾಕ್ಟರ್ಸ್, 3 2s are 6 ಆಗುತ್ತೆ. So this will be both are minus. Yes. So then what are the factors? T minus 3 into t minus 2 is equal to 0. If you solve the equations, you'll get two solutions. That is t is equal to 3 and t is equal to 2. So and we know that t is nothing but the greatest integer function. So greatest integer of x is equal to 3 ಆಗುತ್ತೆ, and the greatest integer of x is equal to what, 2 ಆಗುತ್ತೆ. ಸೊ ನಮ್ಗೆ ಗೊತ್ತಿದೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ x 3 ಬರ್ಬೇಕಂತಂದ್ರೆ ವಾಟ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ x ಅಂತ. ಸೊ ಗ್ರೇಟೆಸ್ಟ್ ಇಂಟೀಜರ್ ದಿಸ್ ಇಸ್ 2 ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ 3 ಅಂತ ಅನ್ಕೊಳ್ಳೋಣ. ಸೊ and this is 1 obviously, and this will be 4. Okay, if you take any values here, so that is greatest integer of 3, greatest integer x value 3 ಬರ್ಬೇಕಂತಂದ್ರೆ, ಸೊ ಇಲ್ಲೆಲ್ಲಾ ವ್ಯಾಲ್ಯೂಸ್ ತಗೋಬಹುದು. ಸೊ 3 to 4 ಎಲ್ಲಾ ವ್ಯಾಲ್ಯೂಸ್ ತಗೋಬಹುದು, ಬಟ್ ಎಕ್ಸ್ಕ್ಲೂಡಿಂಗ್ 4 ನೀವು ಎಲ್ಲಾ ವ್ಯಾಲ್ಯೂಸ್ ಕೂಡ ತಗೋಬಹುದು. ಯಾಕಂದ್ರೆ ಎಕ್ಸ್ಕ್ಲೂಡಿಂಗ್ ಇಫ್ ಇನ್ ಸಬ್ಸ್ಟಿಟ್ಯೂಟ್ x is equal to 4, the greatest integer is 4 ಆಗ್ಬಿಡುತ್ತೆ. ಸೊ ಅಂದ್ರೆ this greatest integer of x is equal to 3 ಅಂತಂದ್ರೆ, which implies x belongs to close 3 to 4, open. They should be open. 4 should be open because 4 is excluded. Similarly, greatest integer of x is equal to 2 ಬರ್ಬೇಕಂತಂದ್ರೆ, you can take all the values from 1 to 2 excluding 2. So this implies x belongs to sorry, so greatest integer 2 ಬರ್ಬೇಕಂತಂದ್ರೆ it is not 1 to 2, this is 2 to 3. So you take
You take any value from 2 to 3. You take any value from 2 to 3. The greatest integer value is 3, excluding 3. Excluding 3. That is, so 2 to 3 exclude. Clear? Now you just take the union of these two. So therefore, x belongs to. So first left side that is 2 to 3. 2 to 3 union close 3 to 4 open. So ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಯೂನಿಯನ್ ತಗೊಂಡ್ರೆ ಇಲ್ಲಿ ಕ್ಲೋಸ್ ಇದೆ, ಓಪನ್ ಇದೆ, 3 ಓಪನ್ ಇದೆ, ಬಟ್ ಇಲ್ಲಿ ಕ್ಲೋಸ್ ಇದೆ. ಸೊ ನೀವು ಫುಲ್ ತಗೊಂಡ್ಬಿಡಿ, ಓಕೆನಾ. ಸೊ ದಿಸ್ ಇಸ್ 2 ಯೂನಿಯನ್ ತಗೊಂಡ್ರೆ ಇಲ್ಲಿ 4 ಇದೆ, 4 ಬರ್ಕೊಂಡ್ಬಿಡಿ. ಸೊ ಇದನ್ನ ಎರಡು ಯೂನಿಯನ್ ಮಾಡ್ಕೊಡಿ ನೋಡಿ, 2 ಇಂದ 4 ವರೆಗೂ ಎಲ್ಲ ವ್ಯಾಲ್ಯೂಸ್ ಬರ್ತವೆ, ಬಟ್ ಎಕ್ಸ್ಕ್ಲೂಡಿಂಗ್ 4. ಸೊ ದಟ್ ಇಸ್ 4 ಗೆ ಓಪನ್ ಹತ್ರ ಇದೆ. ಆಪ್ಷನ್ ಡಿ ಇಸ್ ಕರೆಕ್ಟ್. So this is the answer. So next, coming to the next question. So they are given something, f of x is equal to root of x plus x square. F of xy is equal to in all option ಕೊಟ್ಟಿದ್ದಾರೆ, ಯಾವುದು ಟ್ರೂ ಆಗುತ್ತೆ ಅಂತ. ಸೊ ನೋಡಿ, ಈ ತರ ಕ್ವಶನ್ಸ್ ನಾವು ಫಾರ್ಮಲ್ ಪ್ರೊಸೀಜರ್ ಮಾಡೋದ್ಕಿಂತ ನಾವು ಕೌಂಟರ್ ಎಕ್ಸಾಂಪಲ್ಸ್ ನ ತಗೊಂಡ್ ಮಾಡಿದ್ರೆ ತುಂಬಾ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ನಮ್ಗೆ ಗೊತ್ತಿದೆ ಇಲ್ಲಿ ಎಫ್ ಆಫ್ ಎಕ್ಸ್ ವೈ ಇದೆ, ಇಲ್ಲಿ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅಲ್ವಾ. ಸೊ ನಮ್ಗೆ ಗೊತ್ತು, ಫಸ್ಟ್ ನೀವು ಎಫ್ ಆಫ್ ಎಕ್ಸ್ ವೈ ಮಾಡ್ಕೊಂಬಿಡಿ. ಸೊ ಎಫ್ ಆಫ್ ಎಕ್ಸ್ ವೈ ಈ ಕಡೆ ಬರ್ಕೊಂಬಿಡಿ. ಸೊ ಈ ಕಡೆ ನಿಮ್ಗೆ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಬರ್ಕೊಂಬಿಡಿ. ಸೊ ಇಲ್ಲಿ ಈಕ್ವಲ್ ಅಂತ ಬರಿಬೇಡಿ, ಯು ಹ್ಯಾವ್ ಟು ಫೈಂಡ್ ದ ರಿಲೇಷನ್. ಎರಡಕ್ಕೂ ಏನ್ ರಿಲೇಷನ್ ಇದೆ, ಗ್ರೇಟರ್ ದ್ಯಾನ್ ಇದೆಯಾ, ಲೆಸ್ ದ್ಯಾನ್ ಇದೆಯಾ, ಈಕ್ವಲ್ ಇದೆಯಾ ಅಂತ ನೀವು ಫೈಂಡ್ ಔಟ್ ಮಾಡಿದಲ್ವಾ. ಸೊ ಈಗ ನೋಡೋಣ, ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ, ಈ ಎಕ್ಸ್ ಜಾಗದಲ್ಲಿ ಎಕ್ಸ್ ವೈ ಹಾಕೋಬೇಕು. ಅವಾಗ ಏನಾಗುತ್ತೆ, ರೂಟ್ ಆಫ್, ಸೊ ರೂಟ್ ಆಫ್ 1 ಪ್ಲಸ್ ಎಕ್ಸ್ ವೈ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಸೊ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಫ್ ಆಫ್ ವೈ ಇಸ್ ಈಕ್ವಲ್ ಟು ವಾಟ್, ರೂಟ್ ಆಫ್ 1 ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್ ಆಯ್ತಾ? ನಾವು ಈಗ ಇದನ್ನ ವೆರಿಫೈ ಮಾಡಬೇಕು. ಸೊ ಇದಕ್ಕೆ ಮತ್ತೆ ಇದಕ್ಕೆ ಏನ್ ರಿಲೇಶನ್ಶಿಪ್ ಇದೆ ಅಂತ, ಓಕೆನಾ. ಸೊ ಈ ಗ್ಯಾಪ್ ನ ಫಿಲ್ ಮಾಡ್ಬೇಕು ಈಗ ನಿಮ್ಗೆ, ಓಕೆನಾ. ಈ ಗ್ಯಾಪ್ ನ ಹೇಗೆ ಫಿಲ್ ಮಾಡೋಣ ಅಂತಂದ್ರೆ ಎಕ್ಸಾಂಪಲ್ಸ್ ತಗೊಂಡ್ಬಿಡಿ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ಸ್ ತಗೊಂಡು ನಿಮ್ಗೆ ಯಾವ್ದು ಇಷ್ಟ ಬರ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ತಗೊಂತೀನಿ, ವೈ ಇಸ್ ಈಕ್ವಲ್ ಟು 2 ತಗೊಂತೀನಿ. ಸೊ ಇದೇನ್ ರಿಲೇಶನ್ಶಿಪ್ ಕೊಟ್ಟಿದ್ದಾರೆ ಎಲ್ಲಾ ವ್ಯಾಲ್ಯೂಸ್ಗೂ ಸ್ಯಾಟಿಸ್ಫೈ ಆಗಬೇಕು, ಓಕೆನಾ. ಸೊ ಯಾವ್ದೋ ಒಂದ್ ವ್ಯಾಲ್ಯೂ ಸ್ಯಾಟಿಸ್ಫೈ ಆದ್ರೆ ಆಗಲ್ಲ. ಸೊ ನೀವು ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0 ನಿಮ್ಗೆ ಈಕ್ವಲ್ ಬಂದ್ಬಿಡುತ್ತೆ. ಹಂಗಂತ ಮಾತ್ರಕ್ಕೆ ಈಕ್ವಲ್ ಅಂತ ಆಗೋದಿಲ್ಲ, ಅದು ಎಲ್ಲಾ ವ್ಯಾಲ್ಯೂಸ್ಗೂ ಸ್ಯಾಟಿಸ್ಫೈ ಆಗಬೇಕು. ಸೊ ಎಕ್ಸ್ ಈಕ್ವಲ್ ಟು 1 ಹಾಕ್ಬಿಟ್ರೆ 1, ವೈ ಇಸ್ ಈಕ್ವಲ್ ಟು 2 ಹಾಕಿದ್ರೆ ಏನಾಗುತ್ತೆ, ಸೊ ಸ್ಕ್ವೇರ್ ರೂಟ್ ಆಫ್, ಸೊ 1 ಪ್ಲಸ್ 1 2 ಹಾಕಿದ್ರೆ 2 ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂತಂದ್ರೆ ನಿಮಗೆ 4 ಬಂದ್ಬಿಡುತ್ತೆ. ಸೊ ಇಲ್ಲೂ ಕೂಡ ನಿಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ ನಿಮ್ಗೆ ರೂಟ್ 2 ಬಂದ್ಬಿಡುತ್ತೆ. ಸೊ ಇಲ್ಲೂ ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದ್ರೆ 2 ಸ್ಕ್ವೇರ್ 4 ಪ್ಲಸ್ 1 5 ಆಗುತ್ತೆ. ಸೊ ಸಿಂಪ್ಲಿಫೈ ದಿಸ್ ಇಸ್ ರೂಟ್ 5 ಆಗುತ್ತೆ. ಸೊ ಈ ಕಡೆ ಏನಾಗುತ್ತೆ, ರೂಟ್ 2 ಇಂಟು ರೂಟ್ 5 ಬಂದ್ಬಿಟ್ಟು ರೂಟ್ 10 ಆಗುತ್ತೆ, ಓಕೆನಾ. ಸೊ ಅಬ್ಸರ್ವ್ ಮಾಡಿ, ಇದು ಏನ್ ರಿಲೇಶನ್ಶಿಪ್ ಇದೆ, ರೂಟ್ 5 ದೊಡ್ಡದ, ರೂಟ್ 10 ದೊಡ್ಡದ. ರೂಟ್ 5 ಇಸ್ ಆಲ್ವೇಸ್ ಲೆಸ್ಸರ್ ಅಲ್ವಾ, ರೂಟ್ 10 ಕಂಪೇರ್ ಮಾಡಿದ್ರೆ. ಸೊ ಅಂದ್ರೆ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ರಿಲೇಶನ್ಶಿಪ್ ಹೋಲ್ಡ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ದ ಆನ್ಸರ್. ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಎಲ್ಲಿದೆ, ಗ್ರೇಟರ್ ದೆನ್ ಅಂತೂ ಆಗಕ್ ಚಾನ್ಸ್ ಇಲ್ಲ. ಈಕ್ವಲ್ ಇಲ್ಲ ನೋಡಿ, ಸೊ ಇದು ಈಕ್ವಲ್ ಇಲ್ಲ. ಸೊ ಹಂಗಾಗಿ ಅಂದ್ರೆ ಸಮ್ ಎಕ್ಸಾಂಪಲ್ಸ್ ಈಕ್ವಲ್ ಬರ್ಬೋದು, ಬಟ್ ಹಂಗಾಗಿ ತಗೊಳಕ್ ಆಗಲ್ಲ ಇದನ್ನ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. Similarly, the next question is solution. ಸೊ ಇಲ್ಲಿ ನಿಮ್ಗೆ ಬೇಬಿ ಕರ್ವ್ ಅಂತ ಒಂದು ಮೆಥಡ್ ಬರುತ್ತೆ ಡೊಮೈನ್ ಫ್ರಾಡ್ ಕೊಡೋದಕ್ಕೆ. ಸೊ ವೆರಿ ಇಂಪಾರ್ಟೆಂಟ್ ಅದನ್ನ ನೀವು ಕಲ್ತ್ಕೋಬೇಕಾಗುತ್ತೆ ಇಲ್ಲಿ. ಸೊ ಡೊಮೈನ್ ಆಫ್ ದಿಸ್ ಕೇಳಿದರೆ ಇದು ಡೈರೆಕ್ಟ್ ರಿಸಲ್ಟ್ ಕೂಡ ಇದೆ, ನಿಮ್ಗೆ ಆಪ್ಷನ್ ಬಿ ಆಗುತ್ತೆ. ಬಟ್ ಆಕ್ಚುಲಿ ಹೇಗೆ ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಅಂಡರ್ ದ ರೂಟ್ ಏನಾದ್ರು ಬಂದ್ರೆ ನೋಡಿ, ಸೊ ವೈಲ್ ಫೈಂಡಿಂಗ್ ದ ಡೊಮೈನ್ ರೂಟ್ ಎಫ್ ಅಂತ ಏನಾದ್ರು ಬಂದ್ರೆ, ಟು ಫೈಂಡ್ ದ ಡೊಮೈನ್ ನೀವೇನ್ ತಗೋಬೇಕು ಅಂತ ಅಂದ್ರೆ, ಸೊ ಎಫ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತಗೋಬೇಕು. ಅದೇ ಏನಾದ್ರು ನಿಮ್ಗೆ 1 ಓವರ್ ರೂಟ್ ಎಫ್ ಅಂತ ಏನಾದ್ರು ಇದ್ರೆ ಅವಾಗ ನೀವೇನ್ ತಗೋಬೇಕಾಗುತ್ತೆ, ಎಫ್ ಶುಡ್ ಬಿ ಗ್ರೇಟರ್ ದೆನ್ 0 ತಗೋಬೇಕಾಗುತ್ತೆ. ಯು ನಾಟ್ ಸಪೋಸ್ ಟು ಕನ್ಸಿಡರ್ 0 ಬಿಕಾಸ್ 0 ಹಾಕ್ಬಿಟ್ರೆ ಯು ಗೆಟ್ 0. ಸೊ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಆಲ್ವೇಸ್, ಓಕೆನಾ. ಸೊ ದಟ್ ಇಸ್ ದ ರೀಸನ್. ಸೊ ನೌ ಇನ್ ದಿಸ್ ಎಕ್ಸಾಂಪಲ್ ಏನ್ ತಗೋಬೇಕು, a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇಟ್ ಇಸ್ ಅಂಡರ್ ದ ರೂಟ್. So I'm going to take minus common. So minus na multiply ಮಾಡ್ತೀನಿ. Minus na multiply ಮಾಡಿದ್ರೆ this becomes x square minus a square. If you multiply minus throughout the inequation, the sign of the inequation get reversed. ಇಲ್ಲಿ greater than or equal to ಇರೋದ್ರಿಂದ ಇಲ್ಲಿ less than or equal to 0 ಆಗುತ್ತೆ. Now this is like x plus a into x minus a square minus b square formula ಹಾಕ್ತೀನಿ. x plus a into
x minus a ಹಾಕ್ತೀನಿ. They should be greater than less than or equal to 0 ಅಂತ. So wavy curve ಏನ್ ಹೇಳುತ್ತೆ ಅಂತಂದ್ರೆ wavy curve method. So this is a and this is ascending order ಅಲ್ಲಿ ಬರ್ಕೋಬೇಕು. ಎಕ್ಸ್ಟ್ರೀಮ್ ರೈಟ್ ಸೈಡ್ ಅಲ್ಲಿ ಇದು ಪ್ಲಸ್ ಇರುತ್ತೆ. ಸೊ ಆಡ್ ಪವರ್ಸ್ ಇರೋದ್ರಿಂದ ಆಡ್ ಪವರ್ಸ್ ಚೇಂಜ್ ಆಗ್ತಾ ಆಗುತ್ತೆ. ಸೊ ದಿಸ್ ಇಸ್ ದ ಥಿಂಗ್ ಅಂಡ್ ದಿಸ್ ಇಸ್ ದ ಥಿಂಗ್. ದಿಸ್ ಇಸ್ ಪ್ಲಸ್. ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಇದು ಮೈನಸ್. ಕೆಳಗಡೆ ಇರೋ ರೀಜನ್ ತಗೋಬೇಕು. ಸೊ ಇಲ್ಲಿ ಈಕ್ವಲ್ ಇದ್ರೆ ನೀವು ಈ ಎಂಡ್ ವ್ಯಾಲ್ಯೂಸ್ ಅಲ್ಲಿ ಕ್ಲೋಸ್ ಆಗ್ಬೇಕು. therefore x belongs to close minus a to a ತಗೋಬೇಕು. ನೋಡಿ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಕೆಳಗಡೆ ರೀಜನ್ ಏನಿದೆ ಮೈನಸ್. ಸೊ ಇಲ್ಲಿಂದ ಇಲ್ಲಿಗೆ ಅದು ತಗೋಬೇಕು. ಸಪೋಸ್ ಏನಾದ್ರು ಎಕ್ಸ್ ಗ್ರೇಟರ್ ದನ್ 0 ಅಂತ ಇಲ್ಲಿ ಬಂದಿದ್ದಿದ್ರೆ ಐ ಮೀನ್ ಇದು ಇನ್ಇಕ್ವೇಶನ್ ಗ್ರೇಟರ್ ದನ್ ಈಕ್ವಲ್ ಟು 0 ಅಂತ ಬಂದಿದ್ರೆ ಏನಾಗುತ್ತೆ ಅವಾಗ? ಸೊ ಮೈನಸ್ ಇನ್ಫಿನಿಟಿ ಕಾಮ ಎ ಕ್ಲೋಸ್ ಯೂನಿಯನ್ ಎ ಟು ಇನ್ಫಿನಿಟಿ. ಸೊ ಇದು ಆಗೋದು. ಓಕೆನಾ? ಬಟ್ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಎ ಟು ಎ ಕ್ಲೋಸ್. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಸೊ ಈ ಕ್ವಶನ್ ಅಲ್ಲಿ ದೇ ಆರ್ ಗಿವನ್ f of x is equal to ax plus b where a and b are integers and they are given two values, that is f of minus 1 is equal to minus 5, f of 3 is equal to 3, a b values equal ಕೇಳಿದ್ದಾರೆ. So what is given here? So f of x is equal to ax plus b ಕೇಳಿದ್ದಾರೆ. and f of minus 1 is what? So f of minus 1 ಹಾಕ್ಬಿಡೋಣ. So f of minus 1 is equal to minus 5 ಕೊಟ್ಟಿರೋದು. f of minus 1 ಹಾಕೋದ್ರೆ ಏನಾಗುತ್ತೆ? ಮೈನಸ್ ಹಾಕೋದ್ರೆ ಎಕ್ಸ್ಟ್ರಾದಲ್ಲಿ minus a plus b is equal to minus 5 ಆಗುತ್ತೆ. So this is one equation. So and another equation is what? f of 3 is equal to 3. f of 3 is equal to 3. So x 3 ಆಗುತ್ತೆ. ಏನಾಗುತ್ತೆ ನಿಮಗೆ? 3a plus b is equal to 3 ಆಗುತ್ತೆ. So I got second equation. Now simultaneous equation ಅಷ್ಟೇ, ನಿಮ್ಗೆ ಏನಿಲ್ಲ. So minus a plus b is equal to minus 5 and 3a plus b is equal to 3. Solve ಮಾಡಿ ಅಷ್ಟೇ, ಏನಿಲ್ಲ. So negative plus b minus b cancel ಆಗುತ್ತೆ. Minus a minus 3a is equal to minus 4a which is equal to minus 5. Minus 3 is equal to what? Something we made a mistake where it is. So minus 3a f of 3 is equal to 3, right? So minus 3a minus 3a is this is f of minus 1, right? So minus 1 ಹಾಕಿದ್ರೆ minus a plus b which is equal to minus 5. It is correct. Then b and this should be 3a plus b is equal to 3. So this is correct. Simultaneously solve ಮಾಡಿದ್ರೆ ನಿಮಗೆ minus a plus b is also correct and 3a plus b is also correct. Minus a minus 3a is equal to what? Minus 4a. So this is what? Oh, and also I should change the minus here. So yes, that is a mistake. So minus 5 minus 3 is what? It is minus 8. Minus get cancels and a will be what? So a will be 2. So if you substitute this value a in any one of the equations, so ನಿಮಗೆ answer ಸಿಕ್ಬಿಡುತ್ತೆ. So second one, so a is equal to ನಿಮಗೆ 2, a is equal to ಎರಡು ವ್ಯಾಲ್ಯೂಸ್ ಇದೆ. b ವ್ಯಾಲ್ಯೂ ಬೇಕಂದ್ರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ a ವ್ಯಾಲ್ಯೂ ತಗೊಂಡೋಗಿ ಸೊ ಈ ಈಕ್ವೇಷನ್ ಹಾಕಲಿ ಬರುತ್ತೆ ನಿಮಗೆ. ಸೊ minus 2 plus b is equal to minus 5. So b is equal to plus 3 ಬರುತ್ತೆ. Sorry, in fact it is minus 3 ಬರುತ್ತೆ. So answer b. Clear ಆಯ್ತಾ? So this is the solution. So next question, the domain of the functions ಕೇಳಿದ್ದಾರೆ. ಸೊ ಈ ಡೊಮೈನ್ ಆಫ್ ದಿ ಫಂಕ್ಷನ್ಸ್ ಈ ಕ್ವಶನ್ ನ ಸಾಲ್ವ್ ಮಾಡ್ಬೇಕಂದ್ರೆ ನಮಗೆ ಏನ್ ಗೊತ್ತಿರ್ಬೇಕಂತಂದ್ರೆ ನೋಡಿ ಡೊಮೈನ್ ಆಫ್ ಎಫ್ ಪ್ಲಸ್ ಜಿ ಏನಿದೆ. ಸೊ ಡೊಮೈನ್ ಆಫ್ ಎಫ್ ಪ್ಲಸ್ ಜಿ ಏನಾದ್ರು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಟ್ ಇಸ್ ದ ಗಿವನ್ ಫಂಕ್ಷನ್ ಇಸ್ ಸಮ್ ಆಫ್ ಟು ಅನದರ್ ಫಂಕ್ಷನ್ಸ್. ನಾವು ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಡೊಮೈನ್ ಆಫ್ ಎಫ್ ಫೈಂಡ್ ಔಟ್ ಮಾಡ್ಬೇಕು, ಇಂಟರ್ಸೆಕ್ಷನ್ ಡೊಮೈನ್ ಆಫ್ ಜಿ ಮಾಡ್ಬೇಕು. ಅಂದ್ರೆ ಇಂಡಿವಿಜುವಲ್ ಆಗಿ ಡೊಮೈನ್ ನ ಫೈಂಡ್ ಔಟ್ ಮಾಡ್ಬೇಕು. ನಾನು ಇದನ್ನ ಎಫ್ ಅಂತ ಅನ್ಕೊಂತೀನಿ, ಇದನ್ನ ಜಿ ಅಂತ ಅನ್ಕೊಂತೀನಿ. ಸೊ ನಾನು ಇಂಡಿವಿಜುವಲ್ ಆಗಿ ನಾನು ಡೊಮೈನ್ ನ ಫೈಂಡ್ ಔಟ್ ಮಾಡ್ತೀನಿ. ಈಗ ಡೊಮೈನ್ ಆಫ್ 4 minus x ಫೈಂಡ್ ಮಾಡ್ಬೇಕಲ್ವಾ. ಸೊ ನಮ್ಗೆ ಇದರಲ್ಲಿ ಇದನ್ನ ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಏನ್ ಕಂಡಿಡ್ತೀನಿ, ಈಗ √4 minus x ಗೆ ಡೊಮೈನ್ ನ ಕಂಡುಹಿಡಿತಾ ಇದ್ದೀನಿ. ಓಕೆನಾ? ಇದಕ್ಕೆ ಏನ್ ತಗೋಬೇಕು? ಸೊ ಫಾರ್ ದಿಸ್ ಐ ನೀಡ್ ಟು ಟೇಕ್ ಅಂಡರ್ ದ ರೂಟ್ ಏನಿದೆ ದಟ್ ಶುಡ್ ಬಿ ಗ್ರೇಟರ್ ಆರ್ ಈಕ್ವಲ್ ಟು 0. ಸೊ ಮೈನಸ್ ಕಾಮನ್ ತೆಗೆದ್ರೆ x minus 4 lesser than or equal to 0. ಸೊ ಅಂಡ್ x is lesser than or equal to 4 ಆಗುತ್ತೆ.
ಸೊ x is less than or equal to 4 ಅಂತಂದ್ರೆ ಇದನ್ನ ಇಂಟರ್ವಲ್ ಫಾರ್ಮ್ ಅಲ್ಲಿ ಬರೆದ್ರೆ ಹೆಂಗಾಗುತ್ತೆ ಸೊ ದಿಸ್ ದೆನ್ x belongs to ಮೈನಸ್ ಇನ್ಫಿನಿಟಿ ಕಾಮ 4 ಗೆ ಕ್ಲೋಸ್ ಆಗ್ಬೇಕು ಯಾಕಂದ್ರೆ ಇಲ್ಲಿ ಈಕ್ವಲ್ ಇದೆ ಇಲ್ಲಿ ಕ್ಲೋಸ್ ಆಗ್ಬೇಕು ದಟ್ ಇಸ್ ದ ಫಸ್ಟ್ ಫಾರ್ಮ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ನಾವು ಫೈಂಡ್ ದ ಡೊಮೇನ್ ಆಫ್ ದ ಸೆಕೆಂಡ್ ಫಂಕ್ಷನ್ ಅಲ್ಲಿ ಏನಿದೆ ಸೊ ದಿಸ್ ಇಸ್ ಸೆಕೆಂಡ್ ಫಂಕ್ಷನ್ ಸೊ ಇಟ್ ಇಸ್ 1 over root of x square minus 1 right. So ಇದಕ್ಕೆ ಡೊಮೈನ್ ಫೈಂಡ್ ಔಟ್ ಮಾಡೋಣ. ಸೊ ಇದಕ್ಕೆ ಡೊಮೈನ್ ಫೈಂಡ್ ಔಟ್ ಮಾಡಬೇಕಂತ ಸೊ ಅಂಡರ್ ದ ರೂಟ್ ಏನಿದೆ there should be x square minus 1 which is what greater than 0 na. Yes, it is greater than 0. So why it can't be equal to 0 because it is in the denominator. The last problem le ಹೇಳಿದೆ. So this can be written as x plus 1 into x minus 1 which is greater than 0. Again by Wavy-Coe method ಹಾಕಿದ್ರೆ ನಿಮಗೆ ಏನಾಗುತ್ತೆ ಸೊ ಇದು -1 ಇದು +1 ಸೊ ಇದು ಪ್ಲಸ್ ಆಗುತ್ತೆ ಎಕ್ಸ್ಟ್ರೀಮ್ ರೈಟ್ ಸೈಡ್ ಯಾವತ್ತೂ ಪ್ಲಸ್ ಇರಬೇಕು ಸೊ ಇದು ಆಡ್ ಪವರ್ ಇರೋದ್ರಿಂದ ನಮಗೆ ಸೊ ಚೇಂಜ್ ಆಗುತ್ತೆ ಸೊ ಇದು ಕೂಡ ಚೇಂಜ್ ಆಗುತ್ತೆ ಅದು ಕೂಡ ಆಡ್ ಪವರ್ ಇದೆ ಓಕೆನಾ ಸೊ ಈ ತರ ಬರುತ್ತೆ ದಿಸ್ ಇಸ್ ಮೈನಸ್ ನಾವು ಇದು ಗ್ರೇಟರ್ ದ್ಯಾನ್ 0 ಇದ್ರೆ ನಾವು ಅಪ್ಪರ್ ಸೈಡ್ ಪ್ಲಸ್ ಸಿಂಬಲ್ ಏನ್ ಹಾಕಿದ್ವಿ ಅದನ್ನು ತಗೋಬೇಕಾಗುತ್ತೆ ನೀವು ಅದನ್ನ ತಗೊಂಡ್ರೆ ಏನಾಗುತ್ತೆ ಸೊ ಹಿಯರ್ x belongs to what so minus infinity to -1 open ಯೂನಿಯನ್ ಎಲ್ಲಿಂದ ಇದೆ ನೆಕ್ಸ್ಟ್ 1 to ಇನ್ಫಿನಿಟಿ ಇದೆ ಮೇಲ್ಗಡೆ ಬಂದಿದೆಯಲ್ಲ ಇದು ತಗೋಬೇಕು ಸೊ ಈ ರೀಜನ್ ತಗೋಬೇಕು ನೀವು ಸೊ ಈ ರೀಜನ್ ಏನಿದೆ ಗ್ರೇಟರ್ ದ್ಯಾನ್ ಇದ್ರೆ ಈ ರೀಜನ್ ಲೆಸ್ ದ್ಯಾನ್ ಇದ್ರೆ ನಿಮ್ಗೆ ಈ ಕೆಳಗಡೆ ಈ ರೀಜನ್ ತಗೋಬೇಕು ಕ್ಲಿಯರ್ ಆಯ್ತಾ ಸೊ ಆಫ್ಟರ್ ದಟ್ ನಿಮ್ಗೆ ಏನ್ ಮಾಡ್ಬೇಕಂತಂದ್ರೆ ಈಗ ಇಂಟರ್ಸೆಕ್ಷನ್ ತಗೋಬೇಕು ಸೊ ಡೊಮೈನ್ ಆಫ್ ಎಫ್ ಡೊಮೈನ್ ಆಫ್ ಜಿ ಬಂದಿದೆ ಈಗ ಅವೆರಡು ಇಂಟರ್ಸೆಕ್ಷನ್ ತಗೋಬೇಕು ಸೊ ಟು ಟೇಕ್ ದ ಇಂಟರ್ಸೆಕ್ಷನ್ ಸೊ ನೆಕ್ಸ್ಟ್ ಏನ್ ತಗೋಬೇಕಂದ್ರೆ ಇಂಟರ್ಸೆಕ್ಷನ್ ಅಲ್ವಾ ಸೊ ಇಂಟರ್ಸೆಕ್ಷನ್ ಎಫ್ ಡೊಮೈನ್ ಏನಿದೆ ಇಲ್ಲಿ ನಿಮ್ಗೆ ಮೀನ್ ಅದು ಫಸ್ಟ್ ಫಂಕ್ಷನ್ ಮೈನಸ್ ಇನ್ಫಿನಿಟಿ ಕಾಮ ಸೊ ಇಂಟರ್ಸೆಕ್ಷನ್ ತಗೊಳ್ಳೋದು ತುಂಬಾ ಈಸಿ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬಾರ್ದು ಏನಂತಂದ್ರೆ ಫಸ್ಟ್ ಒಂದು ಲೈನ್ ಡ್ರಾ ಮಾಡ್ಕೋಬೇಕು ಸೊ ಲೈನ್ ಡ್ರಾ ಮಾಡ್ಕೊಂಡು ನಿಮ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ದಿಸ್ ಇದು 4 ಅಂತ ಅನ್ಕೊಳ್ಳಿ ಅಸ್ಯೂಮ್ ದಟ್ ದಿಸ್ ಇಸ್ 4 ಅಂಡ್ ದಿಸ್ ಇಸ್ ಮೈನಸ್ ಇನ್ಫಿನಿಟಿ ಸೊ ದಿಸ್ ಇಸ್ ಪ್ಲಸ್ ಇನ್ಫಿನಿಟಿ ಇದನ್ನ ಮಾರ್ಕ್ ಮಾಡಿ ನಿಮ್ ರೀಜನ್ ಸೊ ದಿಸ್ ಇಸ್ ದ ಡೊಮೈನ್ ದ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಏನಿದೆ ಸೆಕೆಂಡ್ ಫಂಕ್ಷನ್ ಕೂಡ ಒಂದು ಲೈನ್ ಹಾಕೊಂಡ್ಬಿಡಿ ನಿಮ್ಗೆ ಸೊ ನಿಮ್ಗೆ ಈಸಿ ಆಗುತ್ತೆ ಯಾವ್ದಿದೆ ಸೆಕೆಂಡ್ ಫಂಕ್ಷನ್ ಏನಂತ ಇದೆ ನಿಮ್ಗೆ ಅದು ಮಾರ್ಕ್ ಮಾಡ್ಬಿಡಿ ಪಾಯಿಂಟ್ಸ್ ಗಳನ್ನ ಸೊ -1 ಇಲ್ಲೆಲ್ಲೋ ಬರುತ್ತೆ ಅಂತ ಅನ್ಕೊಳ್ಳಿ somewhere here this is -1 and somewhere here it is +1 ಅಂತ ಅನ್ಕೊಳ್ಳಿ ಓಕೆ ಸೊ ಮಾರ್ಕ್ ಮಾಡಿ ಮೈನಸ್ ಇನ್ಫಿನಿಟಿ ಟು -1 ಅಂತಂದ್ರೆ ಏನಾಗುತ್ತೆ ದಿಸ್ ಇಸ್ ಮೈನಸ್ ಇನ್ಫಿನಿಟಿ ಅಂಡ್ ದಿಸ್ ಇಸ್ ಪ್ಲಸ್ ಇನ್ಫಿನಿಟಿ ಮಾರ್ಕ್ ಮಾಡಿದ್ರೆ ದಿಸ್ ಇಸ್ ದ ರೀಜನ್ ಓಕೆ ಅಂಡ್ ದಿಸ್ ಇಸ್ ದ ರೀಜನ್ ಸೊ ನೀವು ತಗೋಬೇಕಾಗಿರೋದು ಇಂಟರ್ಸೆಕ್ಷನ್ ಓಕೆನಾ ಸೊ ಇವೆರಡರದ್ದು ಇಂಟರ್ಸೆಕ್ಷನ್ ತಗೋಬೇಕು ಇಂಟರ್ಸೆಕ್ಷನ್ ಅಂತಂದ್ರೆ ಕಾಮನ್ ರೀಜನ್ ಕಾಮನ್ ಪೋರ್ಷನ್ ಯಾವ್ದಿದೆ ಇವಾಗ ಮಾರ್ಕ್ ಮಾಡೋದ್ರಲ್ಲಿ ಶೇಡ್ ಮಾಡೋದ್ರಲ್ಲಿ ಕಾಮನ್ ಪೋರ್ಷನ್ ಆಗಿದೆ ಅಂತ ನೋಡಿ ಕಾಮನ್ ಪೋರ್ಷನ್ ಎಲ್ಲಿದೆ ಅಂತಂದ್ರೆ ಸೊ ಎಕ್ಸ್ ಬಿಲಾಂಗ್ಸ್ ಟು ನೋಡಿ ಮೈನಸ್ ಇನ್ಫಿನಿಟಿ ಇಂದ ಟಿಲ್ 1 ವರ್ಗೂ ಇದೆ ನೋಡಿ ಇಷ್ಟು ಕಾಮನ್ ಪೋರ್ಷನ್ ಇದೆ ಟಿಲ್ -1 ವರ್ಗೂ ಇದೆ ಟಿಲ್ -1 ಓಪನ್ ಕ್ಲೋಸ್ ಅಂತಂದ್ರೆ ನೋಡಿ ಇಲ್ಲಿ ಏನಿದೆ ಅದು ಸೊ ಇಲ್ಲಿ ಏನಿದೆ ಇಲ್ಲಿ ಓಪನ್ ಇದೆ ಓಕೆನಾ ಸೊ ಇಲ್ಲಿ ಓಪನ್ ಇದ್ರೆ ಇಲ್ಲೂ ಕೂಡ ಓಪನ್ ಆಗುತ್ತೆ ಅದಿದೆ ಅದು ಯೂನಿಯನ್ ಇಲ್ಲೇನಿದೆ ಕಾಮನ್ ಮತ್ತೆ ಇಲ್ಲಿಂದ ಕಾಮನ್ ಇದೆ ನೋಡಿ ಸೊ ಇಲ್ಲಿಂದ ಇಲ್ಲಿವರೆಗೂ ಕಾಮನ್ ಪೋರ್ಷನ್ ಇದೆ ಓಕೆನಾ ಸೊ ನೋಡಿ ಇಷ್ಟು ನಾನೇನ್ ಡಾಟೆಡ್ ಲೈನ್ ಹಾಕಿದೀನಿ ಸೊ ಈ ಪೋರ್ಷನ್ ಕಾಮನ್ ಇದೆ ಮತ್ತೆ ಈ ಪೋರ್ಷನ್ ಕಾಮನ್ ಇದೆ ಓಕೆನಾ ಸೊ ಎಲ್ಲಿಂದ ಇಲ್ಲಿಗೆ ಯೂನಿಯನ್ 1 to ಎಲ್ಲಿವರೆಗೂ 4 ವರ್ಗೂ 4 ಓಪನ್ ಕ್ಲೋಸ್ ಅಂತಂದ್ರೆ ಇಲ್ಲೇನಿದೆ ಕ್ಲೋಸ್ ತಾನೆ 4 ವರ್ಗೂ ಸೊ 4 ನ ಕ್ಲೋಸ್ ಮಾಡಿ ಓಕೆನಾ ಸೊ ದಿಸ್ ಇಸ್ ದ ಆನ್ಸರ್ ಈ ಆನ್ಸರ್ ಎಲ್ಲಿದೆ ನೋಡಿ -1 ಯೂನಿಯನ್ 1, 4 ಸೊ ಆಪ್ಷನ್ ಏನಿದೆ ನೋಡಿ so option A is correct okay now this is how to take the intersection now coming to this the domain and range of the real function which is defined ಅಂತ ಹೇಳಿದ್ರೆ so very simple it is so domain ಹೇಳಿದ್ರೆ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ so what is the domain ಅಂತಂದ್ರೆ ಗೊತ್ತು f by g ಇದ್ರೆ ನೋಡಿ so domain of f by g ಏನಾದ್ರೂ ಇದ್ರೆ ನೀವು ಇದನ್ನ ಹೆಂಗ್ ಬರ್ತೀವಿ ಅಂತಂದ್ರೆ ಸೇಮ್ ಅದೇ ತರ ಇಂಟರ್ಸೆಕ್ಷನ್ domain of f intersection domain of g minus the values of x for which g is equal to 0 ಅಂದ್ರೆ ಡಿನಾಮಿನೇಟರ್ ಯಾವ ವ್ಯಾಲ್ಯೂಸ್ ಗೆ 0 ಆಗುತ್ತೆ x ವ್ಯಾಲ್ಯೂಸ್ ಗೆ ಅದನ್ನ ಮೈನಸ್ ಮಾಡಬೇಕು ಸೊ ಓಕೆ ಇದರಿಂದ ಏನಾಗುತ್ತೆ ನಮಗೆ ಅಂತಂದ್ರೆ ಸೊ ಡೊಮೈನ್ ಆಫ್ ಇದು r ಆಗುತ್ತೆ ಇದು r ಆಗುತ್ತೆ ಮೈನಸ್ ಮಾಡಿದ್ರೆ ಏನಾಗುತ್ತೆ ಸೊ ಡೊಮೈನ್ ಡೈರೆಕ್ಟ್ ಆಗಿ ಹೇಳ್ಬೋದು ಡೊಮೈನ್ ಇಸ್ ಈಕ್ವಲ್ ಟು r ಮೈನಸ್ ಯಾವ ವ್ಯಾಲ್ಯೂ ಕೊಟ್ರೆ 0 ಆಗುತ್ತೆ ಅಂದ್ರೆ 4 ಕೊಟ್ರೆ 0 ಆಗುತ್ತೆ r minus 4 is equal to I mean this is the domain r minus 4 ಒಂದೇ ಆಪ್ಷನ್ ಇರೋದು
ಸೊ ಇದೆ ನಿಮ್ಮ ಆನ್ಸರ್. ರೇಂಜ್ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ರೇಂಜ್ ಫೈಂಡ್ ಮಾಡ್ಬೇಕು ಅಂತ ನೀವು ಕೂಡ ಮಾಡ್ಬೋದು ನೀವು. ಸೊ ರೇಂಜ್ ನ ನೀವು ರೇಂಜ್ ಫೈಂಡ್ ಮಾಡೋದಕ್ಕೆ ಮೆಥಡ್ ಹೇಳ್ತೀನಿ. ಸೊ ಅದು ನೆಕ್ಸ್ಟ್ ಕೂಡ ಯೂಸ್ ಆಗುತ್ತೆ. ಸೊ ರೇಂಜ್ ಮಾಡೋದಕ್ಕೆ ನೀವು ಎಫ್ ಆಫ್ ಎಕ್ಸ್ ನ ವೈ ಇಂದ ರಿಪ್ಲೇಸ್ ಮಾಡಬೇಕು. ವೈ ಇಸ್ ಈಕ್ವಲ್ ಟು ವಾಟ್, ಇಲ್ಲ ಅಂತಂದ್ರೆ ಡೂ ಒನ್ ಥಿಂಗ್. ಸೊ ವೆರಿ ಸಿಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ ನೋಡಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿಂಪಲ್ ಆಗಿ ರೇಂಜ್ ಹೇಳ್ಬೇಕಂತಂದ್ರೆ ನಿಮ್ಗೆ 4 ಮೈನಸ್ ಎಕ್ಸ್ ಇದೆಯಲ್ವಾ, ಅದನ್ನ ಮೈನಸ್ ಕಾಮನ್ ತೆಗೆದ್ಬಿಡಿ. ಅವಾಗ ಏನಾಗುತ್ತೆ, ಎಕ್ಸ್ ಮೈನಸ್ 4 ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 4 ಆಗುತ್ತೆ. ಓಕೆ, so I can cancel x minus 4 and remaining x is f of x is equal to what, -1 ಸಿಗುತ್ತೆ. ಅಂದ್ರೆ it means that for any input x the range y and the f of x is fixed, that is -1. Okay, the range is singleton -1 ಅಂತ ಹೇಳ್ಬೋದು. The range is fixed for any x, the range is fixed -1. ಓಕೆನಾ? ಸೊ ನಾವ್ ಈ ತರ ಹೇಳ್ತಾ ಹೋಗ್ಬೋದು. ನಿಮ್ಗೆ ಡೊಮೈನ್ ಸಿಕ್ಕಿದ ತಕ್ಷಣ ಇದೊಂದೇ, ಇದು r-4 ಅಂತ ಒಂದೇ ಆಪ್ಷನ್ ಇದೆ, ಹಂಗಾಗಿ ಸಿ ಅಂತ ಹೇಳ್ಬೇಕು. ದಟ್ ಈಸ್ ಒನ್ ಕೇಸ್. ನೆಕ್ಸ್ಟ್ ದ ಡೊಮೈನ್ ರೇಂಜ್ ಆಫ್ ದಿ ಅನದರ್ ಫಂಕ್ಷನ್ ಇನ್ನೊಂದು ಏನೋ ಕೇಳಿದ್ದಾನೆ. ಸೊ ನಿಮ್ಗೆ ಗೊತ್ತಿದೆ. ಸೊ ಏನಂತ ಹೇಳಿದೀನಿ, ರೂಟ್ ಬಂತು ಅಂದ್ರೆ ಏನ್ ಮಾಡ್ಬೇಕು, ಅಂಡರ್ ದ ರೂಟ್ ಏನಿದೆ ದಟ್ ಶುಡ್ ಬಿ ಗ್ರೇಟರ್ ದನ್ 1 ಅಂತ ಹೇಳ್ಬೇಕು, ಗ್ರೇಟರ್ ದನ್ 0 ಅಂತ ಹೇಳ್ಬೇಕು. ಎಕ್ಸ್ ಮೈನಸ್ 1 ಶುಡ್ ಬಿ ಗ್ರೇಟರ್ ದನ್ 0 ಆಗಬೇಕು ಅಂಡ್ ದಿಸ್ ಶುಡ್ ಬಿ ಗ್ರೇಟರ್ ದನ್ 1 ಆಗುತ್ತೆ. ಎಕ್ಸ್ ಇಸ್ ಗ್ರೇಟರ್ ದನ್ 1 ಅಂತಂದ್ರೆ ಏನಾಗುತ್ತೆ, ಎಕ್ಸ್ ಇಸ್ ಗ್ರೇಟರ್ ದನ್ 1 ಅಂತಂದ್ರೆ ಇಂಟರ್ವಲ್ ಫಾರ್ಮ್ ಅಲ್ಲಿ ಬರೆದ್ರೆ ಎಕ್ಸ್ ಗ್ರೇಟರ್ ದನ್ 1 ಅಂತಂದ್ರೆ ಸೊ 1 to ಇನ್ಫಿನಿಟಿ ಆಗುತ್ತೆ. ಸೊ ಇಟ್ ಈಸ್ ಸಾರಿ ಸಮಥಿಂಗ್ ಸಾರಿ ಈಕ್ವಲ್ ಟು ತಗೋಬೇಕಲ್ವಾ, ಈಕ್ವಲ್ ಟು 0 ತಗೋಬಹುದು, ಈಕ್ವಲ್ ಟು 0 ತಗೋಬಹುದು. ಇದು ಈಕ್ವಲ್ ಟು 1 ತಗೊಂಡ್ರೆ ನಿಮ್ಗೆ ಇದು ಕ್ಲೋಸ್ ಆಗುತ್ತೆ. ಸೊ ಇದು ಏನಾಗುತ್ತೆ, ಇದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗೋದು ಅಂತಂದ್ರೆ ಇಲ್ಲ ಬಿ ನಲ್ಲಿದೆ ಇಲ್ಲ ಸಿ ನಲ್ಲಿದೆ, ಎರಡಲ್ಲಿ ಒಂದು ಆಪ್ಷನ್ ಆಗುತ್ತೆ. ಸೊ ಬಿ ನಲ್ಲಿ ಸಿ ನಲ್ಲಿ ಯಾವ್ದು ಆನ್ಸರ್ ಅಂತಂದ್ರೆ ನೀವು ನೋಡ್ತಾ ಹೋಗ್ಬೋದು. ಅಂಡ್ ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿದೆ, ರೇಂಜ್ ಹೇಳೋದು ವೆರಿ ಸಿಂಪಲ್. ನೀವು ತುಂಬಾ ವೈಫ್ ಸಾಲ್ವ್ ಮಾಡ್ಕೊಂಡೇ ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ನೋಡಿ ಈಗ ರೇಂಜ್ ಅಲ್ಲಿ ಇವೆರಡರಲ್ಲೂ ಏನ್ ಡಿಫ್ರೆನ್ಸ್ ಇದೆ ನೋಡ್ಬಂತು, ಬಿ ಮತ್ತೆ ಸಿ ಎರಡರಲ್ಲೂ ಒಂದು ಆಪ್ಷನ್ ಆಗಿರ್ಬೇಕು. ಬಿ ಮತ್ತೆ ಸಿ ಗೆ ಏನು ಡಿಫ್ರೆನ್ಸ್ ಅಂದ್ರೆ 0 ಇಸ್ ದ ಡಿಫ್ರೆನ್ಸ್. ದಟ್ ಈಸ್ ಇಲ್ಲಿ 0 ಎಕ್ಸ್ಕ್ಲೂಡ್ ಆಗಿದೆ, ಇಲ್ಲಿ 0 ಇನ್ಕ್ಲೂಡ್ ಆಗಿದೆ. ಸೊ 0 ಇದೆಯೋ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್. ಈಗ ರೇಂಜ್ ಅಂತ ಅಂದ್ರೆ ಸೆಟ್ ಆಫ್ ಆಲ್ ವೈ ವ್ಯಾಲ್ಯೂಸ್. ಅಂದ್ರೆ ನೀವೇನಾದ್ರೂ ಎಕ್ಸ್ ಗೆ ಏನಾದ್ರೂ ಒಂದು ವ್ಯಾಲ್ಯೂ ಕೊಟ್ರೆ, ಡೊಮೈನ್ ಅಲ್ಲಿರೋ ಯಾವ್ದಾದ್ರು ಒಂದು ವ್ಯಾಲ್ಯೂ ಕೊಟ್ರೆ ಆನ್ಸರ್ 0 ಬರುತ್ತಾ ಬರಲ್ವಾ ಅಂತ. ಸೊ ಡೆಫಿನೆಟ್ಲಿ ಇಫ್ ಯು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಹಿಯರ್, ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ ನಿಮಗೆ 1 ಮೈನಸ್ 1 ಏನಾಗುತ್ತೆ, 0 ಆಗುತ್ತೆ. ಸೊ 0 ರೂಟ್ 0 ಇಸ್ 0 ಅಂದ್ರೆ 0 ಬಂತು ರೇಂಜ್ ಅಲ್ಲಿ. ಸೊ ಅಂದ್ರೆ 0 ಇಮೇಜ್, 0 ಇಸ್ ಅನ್ ಇಮೇಜ್ ಆಫ್ ಅನ್ ಎಲಿಮೆಂಟ್ 1. ಹಂಗಾಗಿ 0 ಇನ್ಕ್ಲೂಡ್ ಆಯ್ತು. 0 ಇನ್ಕ್ಲೂಡ್ ಆಯ್ತು ಅಂತಂದ್ರೆ ಆಪ್ಷನ್ ಸಿ. ಅಂದ್ರೆ ವೆರಿ ಸಿಂಪಲ್ ಹೇಳ್ತಿರೋದು, 0 ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕಲ್ವಾ. ಸೊ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 1, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 1 ನಿಮ್ಗೆ ಎಫ್ ಆಫ್ ಎಕ್ಸ್ ಏನ್ ಬಂತು, 0 ಬರುತ್ತೆ ಬರಲ್ವಾ. ಸೊ ರೂಟ್ ಆಫ್ 1 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 0. ಎಸ್, 0 ಈಸ್ ಇನ್ ದ ರೇಂಜ್. ದಟ್ ಈಸ್ 0 ಬಿಲಾಂಗ್ಸ್ ಟು ರೇಂಜ್. 0 ಬಿಲಾಂಗ್ಸ್ ಟು ದ ರೇಂಜ್. ಹಂಗಾಗಿ 0 ಬಿಲಾಂಗ್ಸ್ ಅಂದ್ರೆ ಅದು ಕ್ಲೋಸ್. ಸೊ ಓಪನ್, ಆಪ್ಷನ್ ಸಿ ಆಗುತ್ತೆ. So and this is the domain of the function given by f of x is equal to this. Since it is a polynomial function, its range is, domain is R and this is also R. But you have to subtract the elements in which the denominator is 0. That is denominator 0 ಅಂತಂದ್ರೆ solve ಮಾಡಿ ಅಷ್ಟೇ. x square minus x 6 is equal to 0. So now find the factors. So minus 6 ಅಂದ್ರೆ 2 3s are and this is plus and this is minus. Okay, so the factors are and are I'm going to write the solution directly. ಹೆಂಗ್ ಡೈರೆಕ್ಟ್ ಬರೆಯೋದಂತಂದ್ರೆ ಇಲ್ಲಿ +2 ಫ್ಯಾಕ್ಟರ್ಸ್ ಬಂದ್ರೆ ಅದನ್ನ ಆಪೋಸಿಟ್ ತಗೋಬೇಕು, -2 ಅಂತ. ಸೊ ಇಲ್ಲಿ -3 ಬಂದಿದೆ ಅಂತಂದ್ರೆ ನಾನು +3 ತಗೋಬೇಕು. ಅಂದ್ರೆ ಡೊಮೈನ್ ಬೇಕಂದ್ರೆ r ಮೈನಸ್ ದೀಸ್ ವ್ಯಾಲ್ಯೂಸ್, r ಮೈನಸ್ 3, -2 ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ಕರೆಕ್ಟ್. ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಇದು ಅಷ್ಟೇ ತುಂಬಾ ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ನಿಮ್ಗೆ ಮಾಡ್ಯುಲಸ್ ಫಂಕ್ಷನ್ ರಿಲೇಟೆಡ್ ಕೊಟ್ಟಿದ್ದಾನೆ ಕ್ವಶನ್. ಏನಂತ ಇದೆ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ ಮಾಡ್ ಎಕ್ಸ್ ಮೈನಸ್ 5 ಅಂತ ಇದೆ. ಸಿ ನಿಮ್ಗೆ ಮಾಡ್ಯುಲಸ್ ಫಂಕ್ಷನ್ ಡೊಮೈನ್ ಗೊತ್ತಿದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ ಮಾಡ್ ಎಕ್ಸ್ ಮೈನಸ್ 5 ಕೊಟ್ಟಿದ್ದಾನೆ ಅಲ್ವಾ. ಸೊ ನಿಮ್ಗೆ ಗೊತ್ತಿದೆ, ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಡೊಮೈನ್ ಏನು, ಆರ್. ಮೈನಸ್ ಇರ್ಲಿ ಪ್ಲಸ್ ಇರ್ಲಿ, ಟೇಕ್ ದ ಇಂಟರ್ಸೆಕ್ಷನ್. ಸೊ ವಾಟ್ ಇಸ್ ದ ಡೊಮೈನ್ ಆಫ್ ಮಾಡ್ಯುಲಸ್ ಫಂಕ್ಷನ್, ಇಟ್ ಈಸ್ ಆಲ್ಸೋ ಆರ್. ಸೊ ಆರ್ ಇಂಟರ್ಸೆಕ್ಷನ್ ಆರ್ ಇಸ್ ವಾಟ್, ಆರ್. ಓಕೆ,
ಸೊ ಅಂದ್ರೆ ಡೊಮೈನ್ ಇಸ್ ಈಕ್ವಲ್ ಟು ಏನ್ ಗೊತ್ತಾಯ್ತು ಈಗ ಆರ್ ಅಂದ್ರೆ ಡೊಮೈನ್ ಅಂದ್ರೆ ವೆರಿ ರಫ್ಲಿ ಸ್ಪೀಕಿಂಗ್ ಎಕ್ಸ್ ಗೆ ಏನ್ ಬೇಕಾದ್ರೆ ವ್ಯಾಲ್ಯೂ ಕೊಡ್ಬೋದಾ ಅಂತ. ಎಸ್, ಏನ್ ಬೇಕಾದ್ರೂ ಕೊಡ್ಬೋದು, ಎಕ್ಸ್ ಗೆ ಏನ್ ಬೇಕಾದ್ರೂ ಕೊಡ್ಬೋದು, ಎಫ್ ಆಫ್ ಎಕ್ಸ್ ಬರುತ್ತೆ. ಓಕೆನಾ, ಅದನ್ನೇ ಡೊಮೈನ್ ಅಂತ ಕರೆಯೋದು. ಸೊ ಐ ಕ್ಯಾನ್ ಪುಟ್ ಎನಿ ವ್ಯಾಲ್ಯೂ ಫಾರ್ ಎಕ್ಸ್. ಓಕೆನಾ, ಯಾವ್ದನ್ನ ಒಂದು ವ್ಯಾಲ್ಯೂ ಕೊಡಕ್ಕಾಗಲ್ಲ ಎಕ್ಸ್ ಗೆ, ಕೊಟ್ರೆ ಅನ್ಡಿಫೈನ್ ಆಗುತ್ತೆ ಅಂತ ಅಂದ್ರೆ ಅದನ್ನ ಮೈನಸ್ ಮಾಡಬೇಕು ಆರ್ ಇಂದ ಅಷ್ಟೇ. ಸೊ ಡೊಮೈನ್ ಇಸ್ ಆರ್ ಅಂತ ಹೇಳ್ಬೋದು. ಡೊಮೈನ್ ಇಸ್ ಆರ್. ಓಕೆ, ನಾವು ಡೊಮೈನ್ ಈಸ್ ಆರ್ ಇರೋದಲ್ಲಿ ಬಿ ಮತ್ತೆ ಸಿ ಎರಡು ಆಪ್ಷನ್ ಇದೆ. ಇನ್ನ ಅದ್ರಲ್ಲಿ ರೇಂಜ್ ನೋಡ್ತಾ ಹೋಗಿ ನಾನು ಅವಾಗಲೇ ಲಾಸ್ಟ್ ಪ್ರಾಬ್ಲಮ್ ಮಾಡಿರೋ ತರಾನೇ ಮಾಡ್ಬೇಕು ಇದನ್ನು ಕೂಡ. ಸೊ ಇಲ್ಲೇನಿದೆ, ಇಲ್ಲಿ ಇವೆರಡಕ್ಕೂ ರೇಂಜ್ ಅಲ್ಲಿ ಡಿಫ್ರೆನ್ಸ್ ಇರೋದೇನು ಟೂ ಇಸ್ ದ ಕೀ ಎಲಿಮೆಂಟ್. ಟೂ ಕೀ ಎಲಿಮೆಂಟ್ ಅಂದ್ರೆ ಟೂ ಇದೆಯೋ ಇಲ್ವೋ ಅಂತ ಪ್ರಶ್ನೆ. ಈಗ ರೇಂಜ್ ಅಲ್ಲಿ ಟೂ ಇದೆಯೋ ಇಲ್ವೋ ಅಂತ, ರೇಂಜ್ ಅಲ್ಲಿ ಟೂ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು. ಈಗ ನೀವು ನೋಡ್ಬೇಕು, ಎಕ್ಸ್ ಗೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಕೊಟ್ರೆ ಆನ್ಸರ್ ಟೂ ಬರುತ್ತಾ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಅಂತ. ಎಸ್, ಆಬ್ವಿಯಸ್ಲಿ ಬರುತ್ತೆ. ಎಕ್ಸ್ ಗೆ ನೀವು 5 ಕೊಡಿ. ಸೊ ಎಕ್ಸ್ ಗೆ 5 ಕೊಡಿ. ಸೊ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 5, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 5 ಏನಾಗುತ್ತೆ, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 5. ಸೊ ಎಫ್ ಆಫ್ ಎಕ್ಸ್ ಏನ್ ಬಂತು, ಎಫ್ ಆಫ್ ಎಕ್ಸ್ 2 ಬಂತು. ಯಾಕಂದ್ರೆ 5 - 5 0. ಸೊ 2 - 0 is 0. ಅಂದ್ರೆ 2 ಬಂತು. ಅಂದ್ರೆ 2 belongs to the, so which implies 2 belongs to the range. ರೇಂಜ್ ಅಲ್ಲಿ 2 ಇದೆ ಅನ್ನಂಗ ಆಯ್ತು. ಇದರಲ್ಲಿ ಇವೆರಡರಲ್ಲಿ 2 ಇರೋದು ಯಾವುದು, ಆಪ್ಷನ್ ಬಿ. ಬಿ ನಲ್ಲಿ ಇದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ರೇಂಜ್ ಅಲ್ಲಿ 2 ಇದೆ. ಅಂದ್ರೆ ಇದೆ, ಇಲ್ಲಿ 2 ಇಲ್ಲ ಅಂತ ಹೇಳ್ತಿದ್ದಾರೆ, ಇಲ್ಲಿ 2 ಇದೆ ಅಂತ ಹೇಳ್ತಾರೆ. ಸೊ ದಿಸ್ ದ ಟ್ರಿಕ್. ಸೊ ಇಲ್ಲಿ ಕೇಳಿದ್ರೆ ಡೊಮೈನ್ ಫಾರ್ ವಿಚ್ ದ ಫಂಕ್ಷನ್ಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಅಂಡ್ ಜಿ ಆಫ್ ಎಕ್ಸ್ ಆರ್ ಈಕ್ವಲ್. ಸೊ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಈಕ್ವಲ್ ಆದ್ರೆ ಡೊಮೈನ್ ಏನಾಗುತ್ತೆ ಅಂತ ಕೇಳಿದ್ರೆ ವಿ ಜಸ್ಟ್ ಈಕ್ವೇಟ್ ದಮ್. ಸೊ ಎಫ್ ಆಫ್ ಎಕ್ಸ್ ಇಸ್ ವಾಟ್ 3x square minus 1 and g of x is what 3 plus x, right? So simplify this. 3x square, so plus x ನ ಕಡೆ ತಗೊಂಡ್ರೆ minus x ಆಗುತ್ತೆ, and minus 1 and minus 3 is equal to 0. Simplified further, so 3x square minus x minus 4 is equal to 0. Now minus 4 3s are, so 12 ಬರುತ್ತೆ. Now find the factors. So 6 2s ಬರಲ್ಲ, 3 4s ಬರುತ್ತೆ. Yes, 3 4s 12 ಆಗುತ್ತೆ. ಸೊ ಅಂಡ್ ಇಲ್ಲಿ ಮೈನಸ್ ಇರೋದ್ರಿಂದ ಗ್ರೇಟರ್ ಶುಡ್ ಬಿ ಮೈನಸ್. -4 ಅಂಡ್ +3. ನಾವು ಇಷ್ಟು ಬಂದ ತಕ್ಷಣ ನಾವು ಡೈರೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂಸ್ ಹೇಳಬೇಕು. ಟೈಮ್ ಇರೋದಿಲ್ಲ. CT ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಟೈಮ್ ನ ಸೇವ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ಎಕ್ಸ್ ವ್ಯಾಲ್ಯೂಸ್ ಹೇಳೋದು. ಎಕ್ಸ್ ವ್ಯಾಲ್ಯೂಸ್ ಹೇಳೋದು ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ ಫ್ಯಾಕ್ಟರ್ಸ್ ಏನ್ ಬಂತು, +3 ಬಂತು. ಸೊ ದಟ್ ಇಸ್ ವೈ ಯು ಟೇಕ್ -3. +3 ತ ಅಬ್ಸಲ್ಯೂಟ್ ನಂಬರ್ ತಗೋಬೇಕು, -3 ಅಂತ. ಡಿವೈಡೆಡ್ ಬೈ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡಬೇಕು. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ವಾಟ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದ್ರೆ ಇದೇ ಆನ್ಸರ್ ಆಗಿರೋದು, ಬಟ್ ಕೋಎಫಿಷಿಯಂಟ್ ಇಸ್ ಸಮಥಿಂಗ್ ಇಸ್ ದೇರ್, ಸೊ ಇಟ್ ಇಸ್ 3. ಸೊ ಡಿವೈಡೆಡ್ ಬೈ 3 and x is equal to what, another value is -4 ಇದೆ. So you take +4 divided by the coefficient of x square, that is 3. So x is equal to -1 and x is equal to 4/3. So ಈಗ ಅಷ್ಟೇ. So x equal to -1 and 4/3. So this is the domain. ಅಂದ್ರೆ ಯಾವ x values ಕೊಟ್ಟರೆ ಈ equation 0 ಆಗುತ್ತೆ. So option A is correct. So next question is relation ಮೇಲೆ ಕೇಳಿದರೆ. So let T be the set of all triangles in Euclidean plane. Let R be the relation defined by A related to B if the relation is A is congruent to B ಅಂತ ಕೊಟ್ಟಿದ್ದಾರೆ. So it is set of all triangles ಅಲ್ಲಿ A is congruent to B ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. So A is congruent to A ನೇ ಆಗುತ್ತಲ್ವಾ. So A is congruent to A ಅಂತಂದ್ರೆ ಡೆಫಿನೆಟ್ಲಿ ರಿಫ್ಲೆಕ್ಸಿವ್ ಆಯ್ತು. A, A belongs to R ಅಂತ ರಿಫ್ಲೆಕ್ಸಿವ್ ಆಯ್ತು. ರಿಫ್ಲೆಕ್ಸಿವ್ ಆಯ್ತು ಅಂತ ಅಂದ್ರೆ ಒಂದ್ ಕಥೆ ಇದೆ. ಈಗ ಅಬ್ಸರ್ವ್ ಮಾಡಿ. ಸೊ ಇಫ್ A is congruent to B, which implies I can say B is also congruent to A ಆಗುತ್ತಲ್ವಾ. A congruent to B ಅಂದ್ರೆ B congruent to A ಅದೇ ಆಗುತ್ತೆ. ಸೊ ಹಂಗಾಗಿ ಇದೇನಾಗುತ್ತೆ, this implies ಸಿಮೆಟ್ರಿಕ್ ಕೂಡ ಆಗುತ್ತೆ. ಅಂಡ್ ಥರ್ಡ್ ಒನ್, ಸೊ ಇದು ಫಸ್ಟ್ ಒನ್ ರಿಫ್ಲೆಕ್ಸಿವ್ ಗೆ, ಇದು ಸೆಕೆಂಡ್ ಒನ್. ಥರ್ಡ್ ಒನ್ ಹೆಂಗೆ, ಟ್ರಾನ್ಸಿಟಿವ್ ಗೆ ಏನ್ ತಗೋಬೇಕಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ 2 ಎಲಿಮೆಂಟ್ಸ್, ದಟ್ ಈಸ್ A is related to B and B is related to C. ಈ ತರ ತಗೋಬೇಕು. ಸೊ A is related to B, B is related to C ಅಂತಂದ್ರೆ ಐ ಕ್ಯಾನ್ ಸೇ A is congruent to B, B is congruent to C ಅಂತಂದ್ರೆ ಆಬ್ವಿಯಸ್ಲಿ A is congruent to C. ಸೊ ಇದ್ರ ಅರ್ಥ ಏನಂತ ಹೇಳ್ಬೋದು ನಾವು, which implies transitive ಅಂತ ಹೇಳ್ಬೋದು. ಸೊ ಎನಿ ರಿಲೇಷನ್ which is reflexive, symmetric and transitive, we say that it is an equivalence relation. Congruence ಅಂತಂದ್ರೆ equivalence relation ಅಂತ ನೆನಪಿಟ್ಕೊಂಡ್ಬಿಡಿ. ಓಕೆನಾ. Next, consider a non-empty set consisting of children in a family. Children in a family ಅಂತ ಕೊಟ್ಟಿದ್ದಾರೆ. This is quite tricky question.
ಚಿಲ್ಡ್ರನ್ ಇನ್ ಎ ಫ್ಯಾಮಿಲಿ ಅಂತ ಕೇಳಿದ್ರೆ ದ ರಿಲೇಷನ್ ಇಸ್ ಎ ಇಸ್ ಎ ಬ್ರದರ್ ಆಫ್ ಬಿ ಅಂತ ಕೇಳಿದ್ರೆ ದ ರಿಲೇಷನ್ ಇಸ್ is a ಬ್ರದರ್ ಆಫ್ ಬಿ ಅಂತ ಕೇಳ್ತಿರಲ್ವಾ. ಸೊ ಎ ಇಸ್ ಎ ಬ್ರದರ್ ಆಫ್ ಬಿ ಅಂತ ಅನ್ಬೇಕಾದ್ರೆ ಸೊ ಈಗ ಅದು ರಿಫ್ಲೆಕ್ಸಿವ್ ಅಂತ ನೋಡ್ಬೇಕು. ಫಸ್ಟ್ ಕಂಡೀಷನ್ ಇಸ್ ದಟ್ ರಿಫ್ಲೆಕ್ಸಿವ್, ನಾಟ್ ರಿಫ್ಲೆಕ್ಸಿವ್. ಯಾಕಂದ್ರೆ ಎ ಕೆನಾಟ್ ಬಿ ಬ್ರದರ್ ಆಫ್ ಎ ಕೆನಾಟ್ ಬಿ ಬ್ರದರ್ ಆಫ್ ಎಗೆ ಬ್ರದರ್ ಆಗಲ್ಲ. ಓಕೆನಾ. ಸೊ ಹಂಗಾಗಿ ಏನಂತ ಬರಿಬಹುದು, ಬ್ರದರ್ ಆಫ್ ಎ. ದೇರ್ಫೋರ್ ಏನಂತ ಬರಿಬಹುದು, ನಾಟ್ ರಿಫ್ಲೆಕ್ಸಿವ್ ಅಂತ ಬರಿಬೇಕು. ಓಕೆನಾ. ಅಂದ್ರೆ ಎ ಇಸ್ ನಾಟ್ ರಿಲೇಟೆಡ್ ಟು ಎ ಇಟ್ ಸೆಲ್ಫ್. ಓಕೆನಾ. ಸೊ ಎ ಇಸ್ ನಾಟ್ ರಿಫ್ಲೆಕ್ಸಿವ್ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ರಿಫ್ಲೆಕ್ಸಿವ್ ಬಗ್ಗೆ ಏನು ಮಾತಾಡಿಲ್ಲ, ಸೊ ಆದ್ರೂ ಗೊತ್ತಿರ್ಲಿ. ಬಟ್ ಸಿಮೆಟ್ರಿಕ್ ಮಾತಾಡೋಣ. ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಎರಡರ ಬಗ್ಗೆ ಮಾತಾಡ್ತೀನಿ. ಇಸ್ ದಟ್ ಸಿಮೆಟ್ರಿಕ್ ಅಂತಂದ್ರೆ ನಾವೇನ್ ತಗೋಬೇಕಂದ್ರೆ, ಸಪೋಸ್ ಎ ಕಾಮ ಬಿ ಆರ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಬಿಲಾಂಗ್ಸ್ ಟು ಆರ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ನೋಡಿ, ಎ ಕಾಮ ಬಿ ಆರ್ ಅಲ್ಲಿ ಇದೆ ಅಂತಂದ್ರೆ ಅದರ ಅರ್ಥ ಏನು, ಎ ಇಸ್ ಎ ಬ್ರದರ್ ಆಫ್ ಬಿ ಅಂತ. ಎ ಇಸ್ ಎ ಬ್ರದರ್ ಆಫ್ ಬಿ. ಎ ಇಸ್ ಎ ಬ್ರದರ್ ಆಫ್ ಬಿ. ಕ್ಯಾನ್ ವಿ ಕನ್ಕ್ಲೂಡ್ ಸಿಮೆಟ್ರಿಕ್ ಅಂತಂದ್ರೆ ರಿವರ್ಸ್ ಇರಬೇಕು, ಬಿ ಇಸ್ ಆಲ್ಸೋ ಬ್ರದರ್ ಆಫ್ ಎ ಆಗಿರ್ಬೇಕು. ಬಟ್ ಈಸ್ ದಟ್ ಟ್ರೂ? ಬಟ್ ಅವರು ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸೆಟ್ ಆಫ್ ಆಲ್ ಚಿಲ್ಡ್ರನ್ಸ್ ಅಂತ ಕೇಳಿದ್ದಾರೆ. ಚಿಲ್ಡ್ರನ್ಸ್ ಅಂತ ಅಂದ್ರೆ ಅಲ್ಲಿ ಸಿಸ್ಟರ್ ಕೂಡ ಆಗಿರ್ಬೋದಲ್ವಾ ಅಂತ. ಸೊ ಎ ಇಸ್ ಎ ಬ್ರದರ್ ಆಫ್ ಬಿ ಅಂತಂದ್ರೆ ಬಿ ಕ್ಯಾನ್ ಬಿ ಎ ಸಿಸ್ಟರ್. ಅಂತ ಅಂದ್ರೆ ವಿ ಕೆನಾಟ್ ಸೇ ಬಿ ಇಸ್ ಎ ಬ್ರದರ್ ಆಫ್ ಎ. ಓಕೆನಾ. ಸೊ ಬಿ ಕ್ಯಾನ್ ಬಿ ಎ ಸಿಸ್ಟರ್ ಅಂತ ಹೇಳ್ಬೋದು. ಬಿ ಕ್ಯಾನ್ ಬಿ ಎ ಸಿಸ್ಟರ್. ಓಕೆನಾ. ಸಿಸ್ಟರ್ ಆಫ್ ಎ ಆಗಿರ್ಬಹುದು. ಹಂಗಾಗಿ ವಿ ಕೆನಾಟ್ ಸೇ ಬಿ ಇಸ್ ಎ ಬ್ರದರ್ ಆಫ್ ಎ ಅಂತ, ವಿಚ್ ಇಂಪ್ಲೈಸ್ ಬಿ ಇಸ್ ಎ ಬ್ರದರ್ ಆಫ್ ಎ ಅಂತ ಹೇಳಕ್ ಆಗಲ್ಲ. ಹಂಗಾಗಿ ಎ ಅಂತ ಹೇಳ್ಬೋದು, ಬಿ ಕಾಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಫಾರ್ ಆಲ್ ಕೇಸಸ್, ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಎ ಕೂಡ ಬಿಲಾಂಗ್ಸ್ ಟು ಆಗಿರಬಹುದು. ಸೊ ಸಮ್ ಟೈಮ್ಸ್ ಬಿ ಕೂಡ ಬ್ರದರ್ ಕೂಡ ಆಗಿರ್ಬೋದು, ಬಟ್ ಎಕ್ಸಾಕ್ಟ್ಲಿ ನಾಟ್ ಎವ್ರಿ ಟೈಮ್. ಸೊ ಬಿ ಮೇ ಸಿಸ್ಟರ್ ಆಲ್ಸೋ. ಹಂಗಾಗಿ ದಿಸ್ ಇಸ್ ನಾಟ್ ಸಿಮೆಟ್ರಿಕ್. ಸೊ ಟ್ರಾನ್ಸಿಟಿವ್ ಅಂತ ಅಂದ್ರೆ ಡೆಫಿನೆಟ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ನಾನು ಪೂರ್ತಿ ಬರೆಯೋದಿಕ್ಕೆ ಹೋಗಲ್ಲ, ನಂಗೆ ಇಲ್ಲೇ ಹೇಳ್ಬಿಡ್ತೀನಿ. ಸೊ ಎ ಕಮ ಬಿ ಇದೆ ಅಂತ ಅನ್ಕೊಳ್ಳಿ. ಸೊ ಎ ಕಮ ಬಿಲಾಂಗ್ಸ್ ಟು ಆರ್ ಅಂತಂದ್ರೆ ಎ ಇಸ್ ಎ ಬ್ರದರ್ ಆಫ್ ಬಿ. ಅಂಡ್ ಬಿ ಇಸ್ ಎ ಬ್ರದರ್ ಆಫ್ ಸಿ ಅಂತ ಅನ್ಕೊಳ್ಳೋಣ. ಬಿ ಇಸ್ ಎ ಬ್ರದರ್ ಆಫ್ ಸಿ. ಆಬ್ವಿಯಸ್ಲಿ ಎ ಇಸ್ ಎ ಬ್ರದರ್ ಆಫ್ ಬಿ ಅಂಡ್ ಬಿ ಇಸ್ ಎ ಬ್ರದರ್ ಆಫ್ ಸಿ ಅಂತಾರೆ. ಡೆಫಿನೆಟ್ಲಿ ದಿಸ್ ಇಂಪ್ಲೈಸ್ ಎ ಇಸ್ ಎ ಬ್ರದರ್ ಆಫ್ ವಾಟ್, ಸಿ ಆಗುತ್ತೆ. ಎ ಇಸ್ ಎ ಬ್ರದರ್ ಆಫ್ ಸಿ ಆಗುತ್ತೆ, ಬಿಲಾಂಗ್ಸ್ ಟು ಆಗುತ್ತೆ. ಇದು ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಸೊ ಇದು ನಮ್ಗೆ ಗೊತ್ತಾಗಿದೆ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ನಾಟ್ ಸಿಮೆಟ್ರಿಕ್, ಬಟ್ ಟ್ರಾನ್ಸಿಟಿವ್. ಸೊ ಈ ಆಪ್ಷನ್ ಇದೆ ನೋಡಿ, ನಾಟ್ ಸಿಮೆಟ್ರಿಕ್ ಇರಬೇಕು, ಟ್ರಾನ್ಸಿಟಿವ್ ಇರಬೇಕು. ಸಿಮೆಟ್ರಿಕ್ ಬಟ್ ಟ್ರಾನ್ಸಿಟಿವ್ ಆಗಲ್ಲ, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಎಸ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. So the maximum number of equivalence relation on the set A is equal to 1, 2, 3 R. So maximum relation number of equivalence relations ಎಷ್ಟಿದಾವೆ ಅಂತ ನೋಡಿ. ಒಂದು ಸೆಟ್ ಅಲ್ಲಿ ಈಕ್ವಲೆನ್ಸ್, ಇದಕ್ಕೆ ಯಾವುದೋ ಒಂದು ಪರ್ಫೆಕ್ಟ್ ಫಾರ್ಮುಲಾಸ್ ಇರೋದಿಲ್ಲ. ಸೊ ಇದನ್ನ ನಾವು ಹೇಳ್ತಾ ಹೋಗ್ತೀವಿ ಈಗ. ಸೊ ಯಾವ್ಯಾವ ರಿಲೇಷನ್ಸ್ ಇದಾವೆ ನಿಮ್ಗೆ ಐಡೆಂಟಿಟಿ ರಿಲೇಷನ್ ಗೊತ್ತಿದೆಯಲ್ವಾ. ಸೊ ದಟ್ ಈಸ್ ಕಂಪಲ್ಸರಿ ವಾಟ್ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ದಟ್ ಈಸ್ ಐ ವಾಂಟ್ ಟು ರೈಟ್ ಆಲ್ ದ ರಿಲೇಷನ್ಸ್. ನೋಡಿ, ಡೆಫಿನೆಟ್ಲಿ ಇದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. 1, 1, 2, 2, 3, 3. ಸೊ ಇದೊಂದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಸೊ ಇನ್ನೊಂದು ಈಕ್ವಲೆನ್ಸ್ ರಿಲೇಷನ್ ಹೆಂಗ್ ಬರೀಬಹುದು ಅಂತಂದ್ರೆ, ದ ಸೇಮ್ ಎಲಿಮೆಂಟ್ಸ್ ಗೆನೆ ಫಾರ್ ದ ಸೇಮ್ ಎಲಿಮೆಂಟ್ಸ್ 1, 1, 2, 2, 3, 3 ಈ ಎಲಿಮೆಂಟ್ಸ್ ಗೆ ನಾವು ಯಾವ್ದನ್ನ ಒಂದು ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗಂತ ಒಂದು ಎಲಿಮೆಂಟ್ ಬರೀಬೇಕು. ಸಪೋಸ್ 1, 2 ತಗೊಂಡ್ರೆ ಅದು ರಿವರ್ಸ್ ಏನೋ 2, 1 ಹಿಂಗ್ ಬರೋದ್ರೆ ಇದು ಕೂಡ ಈಕ್ವಲೆನ್ಸ್ ಆಗುತ್ತೆ. ಸೊ ಇನ್ನೊಂದು ರಿಲೇಷನ್ ಹೆಂಗ್ ತಗೋಬಹುದು ಅಂತಂದ್ರೆ, ಸೇಮ್ ಇನ್ನೊಂದು ಯಾವ್ದಾರ ಎಲಿಮೆಂಟ್ ತಗೋಬಹುದು. ಸೊ 1, 3 ತಗೊಳ್ಳಿ, ತೊಂದ್ರೆ ಇಲ್ಲ. ಸೊ ನೋಡಿ, 1, 1 ಜೊತೆ 2, 2, 3, 3 ಇಲ್ಲಿ ನಾನು 1, 3 ತಗೊಂಡು 3, 1 ಬರೆದ್ರೆ ಇದು ಕೂಡ ಈಕ್ವಲೆನ್ಸ್ ಆಗುತ್ತೆ. ಸೊ 4th ಒನ್ ಅದೇ ತರ ಇನ್ನೊಂದು ಎಲಿಮೆಂಟ್ ಸಿಗುತ್ತೆ, ಅದು 2, 3 ಎಲಿಮೆಂಟ್. ದಟ್ ಈಸ್ 1, 1, 2, 2, 1, 1 ಆಯ್ತು, 2, 2 ಆಯ್ತು, 3, 3 ಅದೇ ತರ ಯಾರು ತಗೋಬಹುದು ಈಗ 2, 3 ತಗೊಂಡು ಅದ್ರದ್ದು ರಿವರ್ಸ್ ಏನು 3, 2. ಸೊ ಇದು ಬರುತ್ತೆ, ಇದು ಕೂಡ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ.
So and the fifth one is universal set. So R5 is what? Universal set. Universal set ಅಂದ್ರೆ ಏನು? A cross ಏನೇ ಬರುತ್ತೆ. That is A cross ಏನ್ ಎಲ್ಲಾ ಎಲಿಮೆಂಟ್ಸ್ ತಗೊಂಡ್ಬಿಟ್ರೆ ಅದು ಕೂಡ ಈಕ್ವಲೆನ್ಸ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಎಷ್ಟಾಗುತ್ತೆ? 5 ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಡಿಪೆಂಡ್ ಆನ್ ದಟ್ ಸೆಟ್ 1 2 3. ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. So if a relation R on the set 1 2 3 is defined R is equal to 1 comma 2, then R is what ಅಂತ ಕೇಳಿದ್ದಾರೆ ಅಲ್ವಾ? See 1 comma 2 ಅಂದ್ರೆ ರಿಫ್ಲೆಕ್ಸಿವ್ ಅಂತಾರೆ. ಸೊ not at all. So it's not reflexive. ಸೊ ಹಂಗಾಗಿ ರಿಫ್ಲೆಕ್ಸಿವ್ ತಪ್ಪಾಗುತ್ತೆ. Is it symmetric? No, it is not symmetric. ಯಾಕೆ symmetric ಅಲ್ಲ? So symmetric ಅಲ್ಲ ಯಾಕಂದ್ರೆ 1 comma 2 is there, but 2 comma 1 does not belongs to R. So 1 comma 2 ಇದೆ, 1 comma 2 belongs to R, but 2 comma 1 does not belongs to R. ಹಂಗಾಗಿ it is not supranacy. ಟ್ರಾನ್ಸಿಟಿವ್ ಅಂತಾರೆ ನೋಡಿ, ಇದು ಟ್ರಾನ್ಸಿಟಿವ್ ಹೌದಾ ಅಲ್ವಾ ಅಂತ ಹೇಳಿದ್ರೆ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಹೇಳ್ತೀನಿ. ತುಂಬಾ ಜನ ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೋತಾರೆ, ಇದು ಟ್ರಾನ್ಸಿಟಿವ್ ಅಲ್ಲ ಸರ್ ಅಂತ ಹೇಳ್ತಾರೆ. ಸಿ ಟ್ರಾನ್ಸಿಟಿವ್ ಅಲ್ಲ ಅನ್ನೋದಕ್ಕೆ ಇಫ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ಬೇಕು ಅಂದ್ರೆ ಯು ಶುಡ್ ಗಿವ್ ದ ಕೌಂಟರ್ ಎಕ್ಸಾಂಪಲ್. ಕೌಂಟರ್ ಎಕ್ಸಾಂಪಲ್ ಕೊಡೋದಿಕ್ ಆಗಲ್ಲ ಅಂತ ಅಂದ್ರೆ ನೀವು ಅದು ಟ್ರಾನ್ಸಿಟಿವ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಓಕೆನಾ? ಸೊ ಯಾಕೆ ಟ್ರಾನ್ಸಿಟಿವ್ ಅಲ್ಲ ಅಂತ ಯಾವಾಗ ಪ್ರೂವ್ ಮಾಡ್ಬೇಕು? Suppose if there are two elements, so A comma B belongs to R and B comma C belongs to R, then the third element does not exist. That is, so A comma C does not belongs to R ಅಂತಂದ್ರೆ then we say that not a transitive ಅಂತ ಹೇಳ್ತೀವಿ. So not a transitive ಅಂದ್ರೆ ಇಷ್ಟು ಕಂಡೀಷನ್ ಹೇಳಲೇಬೇಕು. So there should exist all these three conditions. Okay, ಇಷ್ಟಿದ್ದು ಈ ಕೇಸ್ ಎಕ್ಸಿಸ್ಟ್ ಆದಾಗ ನಾವು ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಇಫ್ ದಿಸ್ ಕೇಸ್ ಡಸ್ ನಾಟ್ ಎಕ್ಸಿಸ್ಟ್ ವಿ ಕ್ಯಾನ್ ಕನ್ಕ್ಲೂಡ್ ಇಟ್ ಇಸ್ ಅ ಟ್ರಾನ್ಸಿಟಿವ್ ರಿಲೇಷನ್. ಓಕೆನಾ? ಸೊ ಇದು ಟ್ರಾನ್ಸಿಟಿವ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಸೊ ಇದು ಎ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬಿ ಇದೆ. ಸೊ ರಿಲೇಷನ್ ಇದು ಏನು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಇದು ಏನಾಗುತ್ತೆ ನೋಡೋಣ. ಸೊ ಡೆಫಿನೆಟ್ಲಿ ನಮಗೆ ಫಸ್ಟ್ ಕಂಡೀಷನ್ ಪ್ರಕಾರ ಇನ್ ಈಕ್ವಲೆನ್ಸ್ ಐ ಮೀನ್ ರಿಫ್ಲೆಕ್ಸ್ ರಿಲೇಷನ್ ಅಂತಂದ್ರೆ ಎಸ್ ಆಬ್ವಿಯಸ್ಲಿ ಎ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಏನೇ ಆಗುತ್ತೆ, ಹಂಗಾಗಿ ಇಟ್ ಈಸ್ ರಿಫ್ಲೆಕ್ಸಿವ್. ಓಕೆ, ಸೆಕೆಂಡ್ ಒನ್ ಅಂದ್ರೆ ಏನು? ಸಿಮೆಟ್ರಿಕ್ ಪ್ರೂವ್ ಮಾಡ್ಬೇಕು. ಸಿಮೆಟ್ರಿಕ್ ಪ್ರೂವ್ ಮಾಡ್ಕೊಂಡು ಒಂದು ಎಲಿಮೆಂಟ್ ತಗೋಬೇಕು. ಸಪೋಸ್ ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬಿ ಇದ್ರೆ ಕ್ಯಾನ್ ವಿ ಕನ್ಕ್ಲೂಡ್ ಬಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ? ಬಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ ಅಂತ ಕನ್ಕ್ಲೂಡ್ ಮಾಡೋದಾ? ನೋ, ನಾಟ್ ಅಟ್ ಆಲ್. ಯು ಕ್ಯಾನ್ ನಾಟ್ ಕನ್ಕ್ಲೂಡ್ ದಟ್ ಬಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ. ಹಂಗಾಗಿ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್ ನೋಡಿ. ಸೊ ರಿಫ್ಲೆಕ್ಸಿವ್ ಕಂಡೀಷನ್ ಇದು ರಿಫ್ಲೆಕ್ಸಿವ್ ಆಯ್ತು, ಬಟ್ ಇದೇನಿದು ನಾಟ್ ಸಿಮೆಟ್ರಿಕ್ ಬಂತು. ನಾಟ್ ಸಿಮೆಟ್ರಿಕ್. ನಾವು ಕಮಿಂಗ್ ಟು ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ಏನು? ಎ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬಿ ಒಂದ್ ಎಲಿಮೆಂಟ್ ತಗೊಂಡು, ಇನ್ನೊಂದು ಬಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ ಅಂತಂದ್ರೆ ಸೊ ಫ್ರಮ್ ದೀಸ್ ಟು ಐ ಕ್ಯಾನ್ ಸೇ ಎ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಬಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿ. ದಿಸ್ ಇಸ್ ಬಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿ ಅಂತ ಅವಾಗ ಎ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿ ಆಗುತ್ತೆ. ಆಬ್ವಿಯಸ್ ಅಬ್ಸರ್ವೇಷನ್. ಸೊ ಹಂಗಾಗಿ ಇಟ್ ಇಸ್ ಟ್ರಾನ್ಸಿಟಿವ್ ಬರುತ್ತೆ, ಇದು ಟ್ರಾನ್ಸಿಟಿವ್ ಬರುತ್ತೆ. ಸೊ ಈಗ ಆಪ್ಷನ್ಗಳನ್ನ ಚೆಕ್ ಮಾಡ್ತಾ ಹೋಗಿ. ಸೊ ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಇದೆ, ಇಲ್ಲಿ ಫಸ್ಟ್ ಆಪ್ಷನ್ ಈಕ್ವಲೆನ್ಸ್ ಇದೆ. ಆಗೋ ಚಾನ್ಸ್ ಇದೆಯಾ? ಆಗೋ ಚಾನ್ಸ್ ಇಲ್ಲ, ಯಾಕಂದ್ರೆ ನಾಟ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಎಸ್, ದಿಸ್ ಇಸ್ ದ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ಕನ್ಸಿಡರ್ ಎ ಇಸ್ ಈಕ್ವಲ್ ಟು 1 2 3 ಎ ಇಸ್ ಈಕ್ವಲ್ ಟು 1 2 3 ಕನ್ಸಿಡರ್ ರಿಲೇಷನ್ ಕೊಟ್ಟಿದ್ದಾರೆ. ಇದು ಏನು ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ 1 1 2 2 3 ಇದೆ. ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ ಕೇಳಿದಾನೆ. ಸೊ ಹಂಗಾಗಿ ಎರಡರ ಕಡೆ ರಿಫ್ಲೆಕ್ಸಿವ್ ಅಂತ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಸೊ ಫಸ್ಟ್ ಕಂಡೀಷನ್ ಏನಾಯ್ತು ಈಗ? ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಆಯ್ತು. ಎಸ್, ಇಟ್ ಈಸ್ ರಿಫ್ಲೆಕ್ಸಿವ್. ಯಾಕೆ ರಿಫ್ಲೆಕ್ಸಿವ್ ಆಗುತ್ತೆ? ಸೊ ಸೆಟ್ ಅಲ್ಲಿ 1 2 3 ಎಲಿಮೆಂಟ್ ಇದಾವೆ. ಸೊ ರಿಲೇಷನ್ ಅಲ್ಲೂ ಕೂಡ ನಮಗೆ 1 1 2 2 3 3 ಇದೆ. ಸೊ ದಟ್ ಇಸ್ ದ ಫಸ್ಟ್ ಕಂಡೀಷನ್. ಅಂಡ್ ಕಮಿಂಗ್ ಟು ದ ಸೆಕೆಂಡ್ ಕಂಡೀಷನ್, ವಾಟ್ ಇಸ್ ದ ಸೆಕೆಂಡ್ ಕಂಡೀಷನ್? ಸಿಮೆಟ್ರಿಕ್ ಅಂತಂದ್ರೆ ಫಾರ್ ಎನಿ ಆರ್ಡರ್ಡ್ ಪೇರ್ A comma B belongs to R, the reverse B comma A should belongs to R. So suppose if you take 1 comma 2, 1 comma 2 is there in R. So 1 comma 2 belongs to R, but 2 comma 1 not in R. That is, it is not in R. So ಹಂಗಾಗಿ ಏನಂತ ಹೇಳ್ಬೋದು ನಾವು? ನಾಟ್ ಸಿಮೆಟ್ರಿಕ್ ಅಂತ ಹೇಳ್ಬೋದು. ನಾಟ್ ಸಿಮೆಟ್ರಿಕ್. ಸೊ ವಾಟ್ ಇಸ್ ದ ಥರ್ಡ್ ಕಂಡೀಷನ್? ಥರ್ಡ್ ಕಂಡೀಷನ್ ಅಂತಂದ್ರೆ ನೋಡಿ, ಥರ್ಡ್ ಕಂಡೀಷನ್ ಅಲ್ಲಿ 1 2 2 3 1 3 ಥರ್ಡ್ ಕಂಡೀಷನ್ ನಿಮ್ಗೆ ಎಲ್ಲಾನು ಸ್ಯಾಟಿಸ್ಫೈ ಆಗ್ತವೆ. ಓಕೆನಾ? ಸೊ ಎಲ್ಲಾ ಕಂಡೀಷನ್ಸ್ಗಳು ನಿಮ್ಗೆ ಇಲ್ಲಿ ಸ್ಯಾಟಿಸ್ಫೈ ಆಗ್ತವೆ. ಸೊ ಹಂಗಾಗಿ ನೀವು ಯು ಟೇಕ್ ಎನಿ 2 ಎಲಿಮೆಂಟ್ಸ್, ಅದು ನಿಮ್ಗೆ ಟ್ರಾನ್ಸಿಟಿವಿಟಿ ಸ್ಯಾಟಿಸ್ಫೈ ಆಗುತ್ತೆ. ಸೊ 1 2 ಇದೆ, 2 3 ಇದೆ, 1 3 ಮತ್ತೆ ಬರುತ್ತೆ.
ಸೊ ಅದೇ ತರ ನೀವು ಚೆಕ್ ಮಾಡ್ಕೊಂಡು ಎಲ್ಲಾ ಎಲಿಮೆಂಟ್ಸ್ ಬರ್ತವೆ, ಇದು ಟ್ರಾನ್ಸಿಟಿವ್ ಆಗುತ್ತೆ. ಸೊ ಚೆಕ್ ಫಾರ್ ಆಲ್ ದ ಎಲಿಮೆಂಟ್, ಇದು ಟ್ರಾನ್ಸಿಟಿವ್ ಆಗುತ್ತೆ. ಸೊ ನಾವು what I can conclude, it is reflexive. Yes, it is reflexive. Not symmetric ಅಂತ ಎಲ್ಲಿದೆ ಅದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಸಿಮೆಟ್ರಿಕ್ ಅಂತ ಇದೆ, ಇದು ನಾಟ್ ಟ್ರಾನ್ಸಿಟಿವ್ ಅಂತ ಇದೆ, ಇದು ಆಗಲ್ಲ. ಸಿಮೆಟ್ರಿಕ್ ಅಂತ ಇದೆ, ಇದು ಆಗಲ್ಲ. ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್ ಇದೆ, ಇದು ಆಗಲ್ಲ. ಸೊ ರಿಫ್ಲೆಕ್ಸಿವ್ ಎಸ್ ಬಟ್ ನಾಟ್ ಸಿಮೆಟ್ರಿಕ್ ಎಸ್, ಇದೆ ಕರೆಕ್ಟ್. ನೀವು ಟ್ರಾನ್ಸಿಟಿವಿಟಿ ಚೆಕ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ, ನೀವು ಇವೆರಡರಿಂದಾನೇ ನಾವು ಫಸ್ಟ್ ಆಪ್ಷನ್ ಟಿಕ್ ಮಾಡಬಹುದು. Now, the identity element for the binary operation star defined on Q minus 0 as A star B is equal to AB by 2 for all AB belongs to Q minus 0 is what? Identity element ಕಂಡುಹಿಡಿಯಬೇಕು. ನೋಡಿ ಮಕ್ಕಳೇ, ಸೊ ಐಡೆಂಟಿಟಿ ಎಲಿಮೆಂಟ್ ಕಂಡುಹಿಡಿಯಕ್ಕೆ ವೆರಿ ಸಿಂಪಲ್ ಫಾರ್ ಎ ಬೈನರಿ ಆಪರೇಷನ್. ಹೆಂಗೆ ಅಂತ ನಮಗೆ ಡೆಫಿನಿಷನ್ ಗೊತ್ತಿರಬೇಕು. ಸೊ A star E is equal to what? This is the definition of identity element. Then E is identity ಅಂತ ಹೇಳ್ತೀವಿ. ಸೊ if A star E is equal to A, then E is called identity ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ಸೊ ಅವಾಗ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ 2 ಆದ್ರೆ ಎ ಸ್ಟಾರ್ ಇ ಏನಾಗುತ್ತೆ? ಎ ಇ ಬೈ 2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ದಿಸ್ ಎ ಆಸ್ ಇಟ್ ಇಸ್. ನೌ ಐ ಕ್ಯಾನ್ ಕ್ಯಾನ್ಸಲ್ ದಿಸ್ ಎ ಅಂಡ್ ದಿಸ್ ಎ. ಸೊ ಇ ಬೈ 2 ಇಸ್ ಈಕ್ವಲ್ ಟು 1, ದೆನ್ ಇ ಇಸ್ ಈಕ್ವಲ್ ಟು 2 ಆಗುತ್ತೆ. ಸೊ ದಟ್ ಈಸ್ ಅನ್ ಐಡೆಂಟಿಟಿ ಎಲಿಮೆಂಟ್. ಸಿ ಇಸ್ ಈಕ್ವಲ್, ಸಿ ಆಪ್ಷನ್ ಇಸ್ ಕರೆಕ್ಟ್. ನೌ ಇಲ್ಲಿ ಏನ್ ಕೇಳಿದ್ರೆ, ಕೌಂಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೀನಿ, ನಿಮ್ಗೆ ಅದನ್ನ ನೆನಪು. ಇಫ್ ದ ಸೆಟ್ ಎ ಕಂಟೈನ್ಸ್ 5 ಎಲಿಮೆಂಟ್ಸ್ ಅಂಡ್ ಸೆಟ್ ಬಿ ಕಂಟೈನ್ಸ್ 6 ಎಲಿಮೆಂಟ್ಸ್, ದೆನ್ ದ ನಂಬರ್ ಆಫ್ 1 1 ನಾನ್ 2 ಫಂಕ್ಷನ್ಸ್. ನೋಡಿ 1 1 ಅಂಡ್ ನಾನ್ 2 ಅಂತ ಅಂದ್ರು ಒಂದೇ, ಬೈಜೆಕ್ಷನ್ ಅಂದ್ರು ಒಂದೇ, ಬೈಜೆಕ್ಟಿವ್ ಫಂಕ್ಷನ್ಸ್ ಅಂದ್ರು ಒಂದೇ. ಓಕೆನಾ? ಸೊ 1 1 and 2 ಎಕ್ಸಿಸ್ಟ್ ಆಗ್ಬೇಕಂದ್ರೆ ನೋಡಿ, ಸೊ ದೇರ್ ಇಸ್ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಅಂತ ಅಂದ್ರೆ 1 1 possible, suppose if it has m elements and if it has n elements, 1 1 possible, I mean bijection ಆಗಿರ್ಬೇಕಂತಂದ್ರೆ ಏನಾಗಿರ್ಬೇಕಪ್ಪ ಅಂದ್ರೆ ಕಂಡೀಷನ್ ಅಂತ ಅಂದ್ರೆ m n ಈಕ್ವಲ್ ಆಗಿರ್ಬೇಕು. ಬೈಜೆಕ್ಷನ್ಸ್ ಅಂತಂದ್ರೆ ಏನಾಗಿರ್ಬೇಕು? ಕಂಡೀಷನ್ m ಮಸ್ಟ್ ಬಿ ಈಕ್ವಲ್ ಟು n. ಅಂದ್ರೆ ಇದರಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಇದಾವೆ. m ಇಸ್ ನಾಟ್ ಈಕ್ವಲ್ ಟು n ಅಂತಂದ್ರೆ ಬೈಜೆಕ್ಷನ್ಸ್ ಪಾಸಿಬಲ್ ಇಲ್ಲ. ನೋಡಿ ಇದರಲ್ಲಿ 5 ಎಲಿಮೆಂಟ್ ಇದಾವೆ, ಇದರಲ್ಲಿ 6 ಎಲಿಮೆಂಟ್ ಇದಾವೆ, ಬೈಜೆಕ್ಷನ್ ಪಾಸಿಬಲ್ ಇಲ್ಲ, ಅಂದ್ರೆ ದೇರ್ ಆರ್ 0 ಬೈಜೆಕ್ಷನ್ಸ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಸರ್ ಸಪೋಸ್ ಇಫ್ m is equal to n, ಬೈಜೆಕ್ಷನ್ಸ್ ಎಷ್ಟಾಗ್ತಾವಪ್ಪ ಅಂತಂದ್ರೆ ಬೈಜೆಕ್ಷನ್ಸ್ ಬಂದ್ಬಿಟ್ಟು n ಫ್ಯಾಕ್ಟೋರಿಯಲ್ ಬೈಜೆಕ್ಷನ್ಸ್ ಆಗ್ತವೆ. ಓಕೆ, ಸೊ ನಂಬರ್ ಈಗ ಇಲ್ಲೂ 5 ಕೊಟ್ಟು ಇಲ್ಲಿ 5 ಕೊಟ್ಟಿದ್ದೀರಿ, ಅವಾಗ ಏನಾಗೋದು? ಅವಾಗ ಸಪೋಸ್ 5 ಇಂದ 5 ಗೆ ಇದಾವೆ ಅಂತಂದ್ರೆ ಅವಾಗ 5 ಫ್ಯಾಕ್ಟೋರಿಯಲ್ ಆಗೋದು. 5 ಫ್ಯಾಕ್ಟೋರಿಯಲ್ ಅಂತಂದ್ರೆ ಸೊ 120 ಅಂತ ಹೇಳ್ಬೋದಿತ್ತು. ಓಕೆನಾ? ಸೊ ಇಲ್ಲಿ 5 ಮತ್ತೆ 6 ಬೇರೆ ಬೇರೆ ನಂಬರ್ ಆಗಿರೋದ್ರಿಂದ ದೇರ್ ಆರ್ 0 ಬೈಜೆಕ್ಷನ್ಸ್. ನೌ this is the question. Let a is equal to 1 2 3 4 5 n ಕೊಟ್ಟಿದ್ದಾರೆ, b is equal to ab ಕೊಟ್ಟಿದ್ದಾರೆ, then the number of surjections ಕೊಡ್ತಾರೆ. ಸರ್ಜೆಕ್ಷನ್ಸ್ ಅಂತಂದ್ರೆ ಆನ್ ಟು ಫಂಕ್ಷನ್ಸ್ ಅಂತ, ಆನ್ ಟು ನಾವು ಸರ್ಜೆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಒಂದು ರಿಸಲ್ಟ್ ನೆನ್ಪಿಟ್ಕೊಡಿ. ಸೊ ದಿಸ್ ಇಸ್ ದ ರಿಸಲ್ಟ್ ಟು ಫೈಂಡ್ ಆನ್ ಟು ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್. ನೋಡಿ, ಸಪೋಸ್ ಇಫ್ ದೇರ್ ಇಸ್ ಫಂಕ್ಷನ್ ಫ್ರಮ್ ಏನಂತ ಎ ಟು ಬಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಡಿಫೈನ್ ಆಗಿದೆ. So if this has n number of elements and this has 2 number of elements ಅಂತ ಅಂದ್ರೆ ಬೈಜೆಕ್ಷನ್ ಏನಪ್ಪಾ ಅಂದ್ರೆ ಆನ್ ಟು ಅಲ್ವಾ? ಸೊ ಆನ್ ಟು ಎಷ್ಟಾಗ್ತವೆ ಅಂತಂದ್ರೆ ಆನ್ ಟು ಫಂಕ್ಷನ್ಸ್ ಎಷ್ಟಾಗುತ್ತೆ ಅಂತಂದ್ರೆ ಇದು ರಿಸಲ್ಟ್ ತರ ನೆನ್ಪಿಟ್ಕೊಳ್ಳಿ. ತುಂಬಾ ಸರಿ ಕೇಳ್ತಾರೆ ಇದೇ ತರ ಕ್ವಶನ್ಸ್. 2 to the power the number of elements in n, I mean the first set, that is n minus 2 ಮಾಡ್ಕೊಂಬಿಡಿ. This is the direct formula. So option B is correct. So next question, f from R to R, R to R define ಆಗಿದೆ function which is defined be defined by f of x is equal to 1 by x for all x belongs to R. Then f is ಅಂತ ಕೇಳಿದ್ದಾರೆ. 1 1 on 2 ನ ಬೈಜೆಕ್ಟಿವ್, f is not defined ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಂಕ್ಷನ್ ಎಲ್ಲಿಂದ ಎಲ್ಲಿ ಡಿಫೈನ್ ಆಗಿರೋದು? R ಇಂದ R ಡಿಫೈನ್ ಆಗಿರೋದು. ಸೊ ಫಂಕ್ಷನ್ ಈಸ್ ವೆಲ್ ಡಿಫೈನ್ಡ್ ಆಗ್ಬೇಕಂತಂದ್ರೆ ಏನಾಗಿರ್ಬೇಕು? ಎವ್ರಿ ಎಲಿಮೆಂಟ್ ಶುಡ್ ಹ್ಯಾವ್ ಇಮೇಜಸ್. ಓಕೆನಾ? ಬಟ್ ಎಫ್ ಆಫ್ 0 ಏನಾಗುತ್ತೆ ಚೆಕ್ ಮಾಡಿ. ಎಫ್ ಆಫ್ 0 ಇಸ್ ಈಕ್ವಲ್ ಟು ವಾಟ್? 1 by 0. 1 by 0 ಅಂದ್ರೆ ಏನು? ಇಂಪ್ಲೈಸ್ ನಾಟ್ ಡಿಫೈನ್ಡ್. ಓಕೆನಾ? ನಾಟ್ ಡಿಫೈನ್ಡ್ ಅಂತಂದ್ರೆ 0 ಹ್ಯಾಸ್ ನೋ ಇಮೇಜ್. ಓಕೆನಾ? ವಿಚ್ ಇಂಪ್ಲೈಸ್ 0 ಹ್ಯಾಸ್ ನೋ ಇಮೇಜ್. ಹಂಗಾಗಿ ಅದು ನಾಟ್ ಡಿಫೈನ್ಡ್. ಓಕೆನಾ? ಇದು ಫಂಕ್ಷನ್ ಆಗಲ್ಲ. ಎಲ್ಲದಕ್ಕೂ ಇಮೇಜ್ ಇರಲೇಬೇಕು, ಫಂಕ್ಷನ್ ಆಗಲ್ಲ. ಹಂಗಾಗಿ 0, ಇದು ಎಫ್ ಇಸ್ ನಾಟ್ ಡಿಫೈನ್ಡ್ ಇಸ್ ದ ಕರೆಕ್ಟ್. ಸಪೋಸ್ ಇಲ್ಲಿ ಏನ್ ಕೊಡ್ಬೇಕಿತ್ತು ಹಂಗಾರೆ? ಸೊ ಫಂಕ್ಷನ್ ವೆಲ್ ಡಿಫೈನ್ಡ್ ಆಗ್ಬೇಕಂದ್ರೆ ಹೆಂಗ್ ಕೊಡ್ಬೇಕಿತ್ತು ಅವನು? ಎಫ್ ಫ್ರಮ್
ಆರ್ ಮೈನಸ್ 0 ಅಂತ ಕೊಡ್ಬೇಕಿತ್ತು. ಆರ್ ಮೈನಸ್ 0 ಟು ಆರ್ ಅಂತ ಕೊಟ್ಟಿದ್ರೆ ಅವಾಗ ವೆಲ್ ಡಿಫೈನ್ಡ್ ಆಗೋದು. ದೆನ್ ದ ಮ್ಯಾಟರ್ ಕಮ್ಸ್, ಅದು 1 ಆಗುತ್ತೋ ಆನ್ ಟು ಆಗುತ್ತೋ ಬೈಜೆಕ್ಟಿವ್ ಆಗುತ್ತೋ ಅಂತ ಆಮೇಲೆ ಮಾತಾಡ್ಬೋದಿತ್ತು. ಸೊ ಈ ಕ್ವಶನ್ಗೆ ಎಫ್ ಇಸ್ ನಾಟ್ ಡಿಫೈನ್ಡ್ ಇಸ್ ದ ಕರೆಕ್ಟ್ ಆಪ್ಷನ್. Now, so they are given two functions f from R to R, that is f of x is given something, so 3x square minus 5, and g from R to R, g of x is given something. So g composition f of x. So this is a question based on composition of functions. Now, g composition f of x is equal to, ನೋಡಿ ಇದನ್ನ ಹೆಂಗ್ ಬರೀಬೇಕು, by the definition g of f of x ಅಂತ ಬರೀಬಹುದು, ನಿಮಗೆ ಗೊತ್ತಿದೆ. So which is equal to g of f of x is what? So f of x is 3x square minus 5 ಆಗುತ್ತೆ. So which is equal to, ಇದು this is just like x ತರ, ಇದನ್ನ ನೀವು g ಫಂಕ್ಷನ್ ಒಳಗಡೆ ಹಾಕಿ. g ಫಂಕ್ಷನ್ is x divided by x square plus 1 ಅಲ್ವಾ, ಅಲ್ಲಿ x ಜಾಗದಲ್ಲಿ 3x square minus 1, 3x square minus 5 ಹಾಕೊಳ್ಳಿ. That is 3x square minus 5, 3x square minus 5 over x square. x square ಅಂದ್ರೆ ಏನಾಗುತ್ತೆ, ಇದನ್ನ ಸ್ಕ್ವೇರ್ ಮಾಡಿ, 3x square minus 5, 3x square minus 5 whole square plus 1 ಆಗುತ್ತೆ. Now simplify this, that is numerator ಅಂತೂ 3x square minus 5 ಇರಲೇಬೇಕು. ಸೊ ಡಿನಾಮಿನೇಟರ್ ಇಸ್ಕೊಂಡ್ರೆ a minus b whole square ಕಾಮನ್ ಹಾಕಿ, a square ಅಂತಂದ್ರೆ ಏನಾಗುತ್ತೆ 9x power 4 ಆಗುತ್ತೆ, ಪ್ಲಸ್ b square ಅಂತಂದ್ರೆ 25 ಆಗುತ್ತೆ, ಮೈನಸ್ 2ab, ಸೊ ಅಂದ್ರೆ 10 ಆಗುತ್ತೆ, 10 30 ಆಗುತ್ತೆ, 2ab x square ಆಗುತ್ತೆ, 30x square ಪ್ಲಸ್ 1 ಆಗುತ್ತೆ, ಆಯ್ತಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ, so 3x square minus 5 over, so 9x power 4 minus 30x square plus 26 ಆಗುತ್ತೆ. So option A is correct. Next, ಇಲ್ಲಿ ನೋಡ್ತಾ ಬರೋಣ. So which of the following functions from z to z are bijective ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಬಿಟ್ಟು ಫಂಕ್ಷನ್ಸ್ ಕೊಟ್ಬಿಟ್ಟು ಬೈಜೆಕ್ಟಿವ್ ಯಾವುವು ಅಂತ ಕೇಳಿದ್ದಾರೆ. ಸೊ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲಿಂದ ಎಲ್ಲಿ ಫಂಕ್ಷನ್ ಡಿಫೈನ್ ಆಗಿರೋದು. ದ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ z to z ಅಲ್ವಾ. z to z ಡಿಫೈನ್ ಆಗಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾನು ಆರೋ ಡಯಾಗ್ರಾಮ್ ಬರೆದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಫಂಕ್ಷನ್ ಬೈಜೆಕ್ಟಿವ್ ಆಗ್ಬೇಕಂತ ಏನಾಗಿರ್ಬೇಕು, ಅದು ದಟ್ ಶುಡ್ ಬಿ ಬೋತ್ 1 1 and on 2 ಆಗಿರ್ಬೇಕಲ್ವಾ. ಈಗ z ಇಂದ z ಗೆ ಅಲ್ವಾ, z ಅಲ್ಲಿ ಏನಿರುತ್ತೆ, ಫಸ್ಟ್ ಎಲಿಮೆಂಟ್ 0 ಇರುತ್ತಲ್ವಾ. ಈಗ ಆಪ್ಷನ್ ಎ ವೈಸ್ ಚೆಕ್ ಮಾಡ್ತಾ ಹೋಗೋಣ, ಓಕೆನಾ. ನೀವು ಚೆಕ್ ಮಾಡ್ತಾ ಹೋಗಿ. ಸೊ ಆಪ್ಷನ್ ಎ ಚೆಕ್ ಮಾಡೋಣ. ಆಪ್ಷನ್ ಎ ಚೆಕ್ ಮಾಡ್ಬೇಕಂದ್ರೆ ಎಲ್ಲಾ ಎಲಿಮೆಂಟ್ ಇಮೇಜ್ ಇದೆಯಾ ಅಂತ ಅನ್ನೋದು ಇಂಪಾರ್ಟೆಂಟ್. 0ಗೆ ಇಮೇಜ್ ಏನಾಗುತ್ತಾ, ಇಲ್ಲಿ 0 ಹಾಕೋದು ಏನಾಗುತ್ತೆ, 0ನೇ ಬರುತ್ತೆ, ಓಕೆನಾ. ಸೊ ಇದು ಆಪ್ಷನ್ ಎ ಚೆಕ್ ಮಾಡ್ತಾ ಇದೀನಿ, 0ಗೆ 0ನೇ ಬರುತ್ತೆ. ಸೊ 1ಗೆ ಏನ್ ಬರುತ್ತೆ, 1ಗೆ 1 ಕ್ಯೂಬ್ is 1 only. ಸೊ 2 ಹಾಕಿದ್ರೆ, x ಗೆ 2 ಹಾಕಿದ್ರೆ ಏನಾಗುತ್ತೆ, 2 ಕ್ಯೂಬ್ is what, 8. 3 ಹಾಕಿದ್ರೆ 3 ಕ್ಯೂಬ್ ಅಂತ ಅಂದ್ರೆ 27. ಎಸ್, ಇದು 1 1 ಅಂತ ಅಂದ್ರೆ ಎಸ್ ಇಟ್ ಈಸ್ 1 1, ಒಂದೊಂದಕ್ಕೆ ಒಂದೊಂದೇ ಇಮೇಜ್ ಇದೆ. ಬಟ್ ಆನ್ ಟು ನಾ ಅಂತ ಅಂದ್ರೆ ಇಟ್ ಈಸ್ ನಾಟ್ ಆನ್ ಟು, ಬಿಕಾಸ್ ನೋಡಿ 0 1 ಇದೆ, ನೆಕ್ಸ್ಟ್ 2 ಇದೆ ನೋಡಿ, ಈ 1 ಮತ್ತೆ 8 ಮಧ್ಯೆ there are so many elements, ಓಕೆನಾ. ಸೊ ನಿಮ್ಗೆ even negative numbers also here, so ನೀವು 1 2 3 ತಗೊಳಂಗಿಲ್ಲ, ಯು ಕ್ಯಾನ್ ಟೇಕ್ ಟಿಲ್ -1 -2 ಅದು ಕೂಡ ತಗೋಬಹುದು, ನಿಮ್ಗೆ ಇಮೇಜಸ್ ಬರಲ್ಲ, ಆನ್ ಟು ಆಗಲ್ಲ, ಓಕೆನಾ. ಸೊ ಇದು ಏನಾಗುತ್ತಾ, ಎಫ್ ಆಫ್ ಎಕ್ಸ್ ಇದೇನಾಗುತ್ತೆ, ಇದು ಆನ್ ಟು ನಾಟ್ ಆನ್ ಟು ಅಂತ ಹೇಳ್ಬೋದು. ಯಾಕೆ ನಾಟ್ ಆನ್ ಟು ಹೇಳಿ ನೋಡೋಣ. 2 ಹ್ಯಾಸ್ ನೋ ಪ್ರೀ ಇಮೇಜ್, ಇಲ್ಲಿ 2 ಇರುತ್ತೆ, ಸೊ ಇಲ್ಲಿ 2 ಇರುತ್ತೆ, 2ಗೆ ಪ್ರೀ ಇಮೇಜ್ ಎಲ್ಲಿದೆ, ಇಲ್ಲ, ಸೊ ಹಂಗಾಗಿ ಇದು ಬೈಜೆಕ್ಟಿವ್ ಆಗಲ್ಲ. ಸೊ ಕಮಿಂಗ್ ಟು ದಿಸ್ ಸೆಕೆಂಡ್ ಬಿ ಆಪ್ಷನ್. ಸೊ ಬಿ ಆಪ್ಷನ್ ಚೆಕ್ ಮಾಡಿದ್ರೆ ನೋಡಿ, ಸೊ ಎಫ್ ಫ್ರಮ್ z to z ಅಲ್ಲಿ ಡಿಫೈನ್ ಆಗಿರೋದು. ಸೊ z to z, ಇವನ್ ಯು ಕ್ಯಾನ್ ಯೂಸ್ ನೆಗೆಟಿವ್ ವ್ಯಾಲ್ಯೂಸ್ ಆಲ್ಸೋ, ಓಕೆನಾ. ಸೊ ನಾನು ನಿಮ್ಗೆ ಅರ್ಥ ಮಾಡ್ಸಕ್ ಪಾಸಿಟಿವ್ ಮಾತ್ರ ತಗೊಂತಾ ಇದ್ದೀನಿ ಅಷ್ಟೇ. ಸೊ ವಾಟ್ ಇಸ್ ದ ಇಮೇಜ್ ಆಫ್ 0? ಇಮೇಜ್ ಆಫ್ 0 ಇಸ್ ವಾಟ್, x ಗೆ 0 ಹಾಕಿದ್ರೆ ಏನ್ ಬರುತ್ತೆ, ಇಲ್ಲಿ x ಗೆ 0 ಹಾಕಿದ್ರೆ 0 ಬರುತ್ತೆ, ಎಸ್. ಸೊ x ಗೆ 1 ಹಾಕೊಳ್ಳಿ, ಇಫ್ ಯು ಪುಟ್ x is equal to 1, x is equal to 1 ಹಾಕಿದ್ರೆ 1 + 2 ಏನಾಗುತ್ತೆ, 3 ಬರುತ್ತೆ. x ಗೆ -1 ಹಾಕ್ಬಿಡಿ, ಇಲ್ಲಿ x ಗೆ -1 ಹಾಕಿದ್ರೆ ಏನ್ ಬರುತ್ತೆ, -1 + 2 ಏನಾಗುತ್ತೆ, -1 + 2 is -1 -1 ಹಾಕಿದ್ರೆ ಇಮೇಜ್ ಬಂದ್ಬಿಟ್ಟು 1 ಆಗುತ್ತೆ. 2 ಹಾಕಿದ್ರೆ 4 ಬರುತ್ತೆ ನೋಡಿ, x ಗೆ 2 ಹಾಕಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 4. ಸೇಫ್ ಇಫ್ ಯು ಸಬ್ಸ್ಟಿಟ್ಯೂಟ್ x = -2 ಹಾಕಿದ್ರೆ ಏನ್ ಬರುತ್ತೆ, 0 ಬರುತ್ತೆ. ನೋಡಿ ಈ ತರ ಹಾಕಂತ ಓದಂಗೆ ನಿಮ್ಗೆ ಎಲ್ಲಾ ಎಲಿಮೆಂಟ್ಸ್ ಬರ್ತಾ ಹೋಗ್ತವೆ. ಸೊ ಸರ್ ನೆಗೆಟಿವ್ ಎಲ್ಲೂ ಬರ್ಲೇ ಇಲ್ವಲ್ಲ ಸರ್ ಇಲ್ಲಿ, ಓಕೆನಾ.
ಸೊ -2 ಹಾಕಿದ್ರೆ ಸಾರಿ ಇದು 0 ಹಾಕಿದ್ರೆ ನಮ್ಗೆ ಏನ್ ಬರುತ್ತೆ ಇಮೇಜ್? if you put 0 you will get 2. So what is the image of 0? 0 you get 2 ಆಗುತ್ತೆ. So I consider the second option f of x is equal to x plus 2 ತಗೊಂತಾ ಇದೀನಿ. ಇದ್ರಿಗೆ 0 ಹಾಕಿದ್ರೆ 2 ಬರುತ್ತೆ, 1 ಹಾಕಿದ್ರೆ 3, -1 ಹಾಕಿದ್ರೆ 1, 2 ಹಾಕಿದ್ರೆ 4 and -2 ಹಾಕಿದ್ರೆ 0. ಸೊ ಲೈಕ್ ವೈಸ್ ನೀವು ಎಲ್ಲಾ ಎಲಿಮೆಂಟ್ಸ್ ಬರ್ತಾ ಹೋಗ್ತವೆ. ಸಪೋಸ್ ಸರ್ ಈಗ -1 ಗೆ ಇಮೇಜ್ ಏನ್ ಸರ್? -1 ಗೆ ಇಮೇಜ್ ಏನಿದೆ ಅಂತಂದ್ರೆ you put x is equal to ಏನಾಗ್ತೀರಾ -3 ಹಾಕಿ, x is equal to -3 ಹಾಕಿದ್ರೆ you will get that has -1 image. Likewise we can ಇದು 1 1 ಆಗುತ್ತೆ and 2 ಆಗುತ್ತೆ. 1 1 on 2 ಅಂತ ಅಂದ್ರೆ 1 1 ಆಗುತ್ತೆ and on 2 ಕೂಡ ಆಗುತ್ತೆ. 1 1 on 2 ಎರಡು ಇದ್ರೆ ಬೈಜೆಕ್ಟಿವ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಸ್ಕ್ವೇರ್ ಬಂತು ಅಂದ್ರೆ ಅದು 1 1 ಆಗೋದಿಲ್ಲ, ಯಾಕಂದ್ರೆ 1 ಮತ್ತೆ -1 ಕೊಟ್ರೆ ನಿಮ್ಗೆ ಅದು 1 1 ಆಗೋದಿಲ್ಲ. ಸೊ ಇಲ್ಲಿ 2x ಇರೋದ್ರಿಂದ ನಿಮ್ಗೆ ಡಿವೈಡ್ ಬಂದ್ರೆ ಯು ವಿಲ್ ಗೆಟ್ ಸಮ್ ರಾಷನಲ್ಸ್. ಓಕೆನಾ? ಸೊ ಅದು ಆನ್ ಟು ಆಗೋ ಚಾನ್ಸ್ ಇಲ್ಲ. ಓಕೆನಾ? ಸೊ ಹಂಗಾಗಿ ದಿಸ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇಲ್ಲಿ ಏನ್ ಕೊಡಿದಾನೆ? ಸೊ ಎಫ್ ಇನ್ವರ್ಸ್ ಕೊಡಿದಾನೆ. ನೋಡಿ ಎಫ್ ಇನ್ವರ್ಸ್ ತುಂಬಾ ಈಸಿ ಫೈಂಡ್ ಔಟ್ ಮಾಡೋದು. ಸೊ ಎಫ್ ಇನ್ವರ್ಸ್ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಟ್ಕೋಬಾರ್ದು ನೀವು. ನೋಡಿ ಏನ್ ಮಾಡ್ಬೇಕು? ಎಫ್ ಇನ್ವರ್ಸ್ ಮಾಡ್ಬೇಕಂದ್ರೆ ಕೊಟ್ಟಿರೋ ಆಪ್ಷನ್ ನ ಎಫ್ ಆಫ್ ಎಕ್ಸ್ ನ y ಅಂತ ತಗೋಬೇಕು. y is equal to what? x³ plus 5 ಕೊಟ್ಟಿದ್ದಾರೆ. ಸಾಲ್ವ್ ದಿಸ್ ಈಕ್ವೇಶನ್ ಫಾರ್ x, ದಟ್ is y minus 5 is equal to what? x³ and x is equal to ಏನಾಗುತ್ತೆ? y minus 5 whole to the power, so 1/3 ಆಗುತ್ತೆ. ಸೊ ಇಲ್ಲಿ ರೈಸ್ ದ ಪವರ್ 1/3 ಅನ್ನು ಬೋಸೆಟ್ ಮಾಡಿದ್ರೆ ನಿಮಗೆ 1/3 ಬರುತ್ತೆ. ನೋಡಿ ಇದೇನ್ ಆನ್ಸರ್ ಬರುತ್ತೆ? ಇದೇ ಆನ್ಸರ್. ಓಕೆನಾ? ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಎಫ್ ಇನ್ವರ್ಸ್ ಎಕ್ಸ್ ಅಂದ್ರೆ ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು ಇಲ್ಲಿ y ಜಾಗದಲ್ಲಿ x ಹಾಕೊಂಡ್ಬಿಡಿ. x minus 5 whole to the power 1/3 ಆಗುತ್ತೆ. x minus 5 whole to the power of 1/3 ಆಪ್ಷನ್ ಬಿ ಇಸ್ ಕರೆಕ್ಟ್. ಎಫ್ ಇನ್ವರ್ಸ್ ಹೀಗೆ ಮಾಡೋದು. ಸೊ ಎಫ್ ಆಫ್ ಎಕ್ಸ್ ಜಾಗದಲ್ಲಿ y ಹಾಕೋಬೇಕು. ಸಾಲ್ವ್ ದಟ್ ಈಕ್ವೇಶನ್ ಫಾರ್ x. x ಮತ್ತೆ ಅಲ್ಲಿರೋ x ನ y ನ ಏನ್ ಮಾಡ್ಬೇಕು? x ಇಂದ ರಿಪ್ಲೇಸ್ ಮಾಡಬೇಕು ಅಷ್ಟೇ. So this is the question. What is that? F from A to B, B to C. There is another function, bijective function. Then, so this is the direct result. So reversal law anta karitivi. G composition F whole inverse. This can be written as so F inverse composition G inverse anta. So reversal law anta karitivi. Option A is correct. And here is a question. ಏನ್ ಕೇಳಿದಾರೆ ಅಂತಂದ್ರೆ ಎಫ್ ಫ್ರಮ್ ಆರ್ ಟು 3 - 5 to r be defined by this ಎಫ್ ಇನ್ವರ್ಸ್ ಬೈ ಕ್ವಶನ್ ಕೇಳಿದಾನೆ. ಸೊ ಎಫ್ ಇನ್ವರ್ಸ್ ನಾನು ನಿಮಗೆ ಮುಂಚೆನೆ ಹೇಳಿದೀನಿ. ಏನ್ ಮಾಡ್ಬೇಕು? ಫಸ್ಟ್ ಹೌ ಟು ಫೈಂಡ್ ಎಫ್ ಇನ್ವರ್ಸ್? ಯು ಜಸ್ಟ್ ರಿಪ್ಲೇಸ್ ಎಫ್ ಆಫ್ ಎಕ್ಸ್ ವಿತ್ y, ದಟ್ ಈಸ್ y is equal to what? 3x plus 2 over 5x minus 3. Okay, solve this for x, that is ನೋಡಿ y into 5x minus 3 is equal to 3x plus 2. Solve. So 5yx minus 3y is equal to what? 3x plus 2. x ನೆಲ್ಲ ಒಂದ್ ಕಡೆ ತಗೊಂಡ್ಬಂದ್ಬಿಡಿ. ಸೊ ಅವಾಗ ಏನಾಗುತ್ತೆ? ಸೊ 5xy minus 3x is equal to 2 plus 3y ಆಗುತ್ತೆ. ಸೊ you just take x common. x ಬೇಕಿರೋದ್ರಿಂದ x ಕಾಮನ್ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ? 5y minus 3 ಆಗುತ್ತೆ, which is equal to 3y plus 2 ಆಗುತ್ತೆ. So if you solve this equation, ನಿಮಗೆ x is equal to ಏನ್ ಬರುತ್ತೆ? So 3y plus 2 over 5y minus 3. Now f inverse ಏನಂತ? f inverse ಹೇಗೆ ಬರೆಯೋದು ಅಂತ ಹೇಳಿದ್ದೀನಿ ನಾನು? f inverse is equal to what? x y ಜಾಗದಲ್ಲಿ x ಹಾಕಬೇಕು ಅಂತ ಹೇಳಿದ್ದೀನಿ. ಅವಾಗ ಏನಾಗುತ್ತೆ? 3x plus 2 divided by 5x minus 3 ಆಗುತ್ತೆ. So and this is nothing but your f of x only, right? Option A is correct. f of x same ಬರ್ತಾ ಇದೆ, f inverse ಕೂಡ, ಹಾಗಾಗಿ ಅದು A option correct. ಸೊ ಇದಕ್ಕೆ ಸೊಲ್ಯೂಷನ್ ನೋಡೋಣ. ಸೊ ಏನ್ ಕೇಳಿದಾರೆ ಅಂತಂದ್ರೆ f from 0 to 1 to 0,1, so interval be defined as f of x is equal to x when you take x as rational. So f of x value is 1 minus x if you take x as a rational. Then f composition x ಏನ್ ಬರುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಇಲ್ಲಿ 2 ಕೇಸಸ್ ಎಕ್ಸಿಸ್ಟ್ ಆಗುತ್ತೆ. ಈ ತರ ಪ್ರಾಬ್ಲಮ್ಸ್ ಬಂದಾಗ ನೀವು 2 ಕೇಸ್ ನ ಕನ್ಸಿಡರ್ ಮಾಡಿ. ದ ಫಸ್ಟ್ ಕೇಸ್ ಇಸ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ರಾಷನಲ್ ಅಂತ ಅನ್ಕೊಳ್ಳೋಣ. ಸೊ ಇಫ್ ಎಕ್ಸ್ ಇಸ್ ರಾಷನಲ್ ಅಂತ ಅನ್ಕೊಳ್ಳೋಣ. ಸೊ ದೇರ್ ಆರ್ 2 ಪಾಸಿಬಿಲಿಟೀಸ್. ಒನ್ ಇಸ್ ರಾಷನಲ್ ಅಂಡ್ ಅನದರ್ ಒನ್ ಇಸ್ ರಿಯಲ್, irrational. If you take x is rational, what is your f of x? f of x is x only. So they are given that x is rational ತಗೊಂಡ್ರೆ f of x ವ್ಯಾಲ್ಯೂ x ಬರುತ್ತೆ ಅಲ್ವಾ? ಈಗ f composition ಬೇಕಲ್ವಾ ಈಗ? So now f composition f of x
ಆನ್ಸರ್ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ವಿಚ್ ಇಸ್ ಈಕ್ವಲ್ ಟು ಇದ್ರ ಡೆಫಿನಿಷನ್ ಪ್ರಕಾರ, ಕಂಪೋಸಿಷನ್ ಡೆಫಿನಿಷನ್ ಪ್ರಕಾರ f of x ಆಗುತ್ತೆ, ವಿಚ್ ಇಂಪ್ಲೈಸ್ f of x is what? X. And again f of x is what? X. Okay. So f composition f ಏನ್ ಬಂತು? x ಬಂತು if you take rational. ಅಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ, ಆಪ್ಷನ್ ಸಿ ಅಂತ ಹೇಳ್ಬೋದು. ಈವನ್ ಇಫ್ ಯು ಚೆಕ್ ಫಾರ್ ಸೆಕೆಂಡ್ ಬಿ ಆಪ್ಷನ್, ಐ ಮೀನ್ ಸೆಕೆಂಡ್ ಕೇಸ್ ಆಲ್ಸೋ ಸೇಮ್ ಎಕ್ಸ್ ಬರುತ್ತೆ. ಏನ್ ತಗೊಂತೀರಾ? ಎಕ್ಸ್ ಇಸ್, ನಿಮ್ಗೆ ಟೈಮ್ ಕಡಿಮೆ ಇರೋದ್ರಿಂದ ಆದಷ್ಟು ನೀವು ಸಿಂಪ್ಲಿಫೈಡ್ ಆಗಿ ನೀವು ಮಾಡೋದ್ ಕಲ್ತ್ಕೋಬೇಕು. ಸೊ ಎಕ್ಸ್ ಇಸ್ ಇರ್ರಾಷನಲ್ ತಗೊಂಡ್ರೆ, ಸೊ ಇಫ್ ಎಕ್ಸ್ ಇಸ್ ಇರ್ರಾಷನಲ್, ವಾಟ್ ಇಸ್ ಯುವರ್ ಎಫ್ ಆಫ್ ಎಕ್ಸ್? Your f of x is 1 minus x. Now f composition f of x, by the definition this can be written as f of x, f of x, right? So which is equal to f of x is what? It is 1 minus x, which is equal to ಮತ್ತೆ 1 minus x ಬಂತು. f ಕೂಡ ಮತ್ತೆ x ಇದ್ರೆ 1 minus x ಅಂದ್ರೆ 1 minus, ನೋಡಿ 1 minus x ಅಂದ್ರೆ ಏನು? ಮತ್ತೆ 1 minus x bracket 1 minus x. So if you simplify this, you will get again x only. So for both the cases, you will get a value that is x, an identity function. So let f from 2 comma infinity to r be a function defined by f of x is equal to x square minus 4x plus 5. Then the range of f is what ಅಂತ ಕೇಳಿದ್ದಾರೆ. ನೋಡಿ ಒಂದು ರಿಸಲ್ಟ್ ಹೇಳ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಇತ್ತೀಚೆಗೆ ಈ ತರ ಕ್ವಶನ್ ಜಾಸ್ತಿ ಕೇಳ್ತಾ ಇದ್ದಾರೆ. ದ ರಿಸಲ್ಟ್ ಇಸ್ ವೆರಿ ಸಿಂಪಲ್. ರಿಸಲ್ಟ್ ಇಸ್ quadratic polynomial ಕೊಟ್ಟಾಗ, so if the function is a quadratic polynomial, so then how to find the range? So if the function is this, if f of x is equal to, ನೆನ್ಪಿಟ್ಕೊಳ್ಳಿ ಮಕ್ಕಳೇ, so ax square plus bx plus c ಇದ್ದಾಗ, then the range formula ಏನಂತಂದ್ರೆ, there are two cases. One is close 4ac minus b square whole divided by 4a comma infinity. ಅಂದ್ರೆ ಡಿಸ್ಕ್ರಿಮಿನೆಂಟ್ ಮಾಡಿದ್ವಲ್ಲ b square minus 4ac, ಅದು ರಿವರ್ಸ್, ಇಲ್ಲಿ ಓಪನ್ ಆಗ್ಬೇಕು, ಇದು ಕ್ಲೋಸ್ ಇದೆ. ಇನ್ನೊಂದು, this is when a is greater than 0. This is when a is greater than, this is the standard result, you must remember. And minus infinity to 4ac, same value, 4ac minus b square over 4a. This is the direct result. So it's close. So this is when a is less than 0. Okay, ಈ ತರ ಮಾಡಬೇಕು. ಈಗ ನಮ್ಗೆ